ಹ್ಮ್. ಇವತ್ತು ನಿಮ್ಗೇನು ಹಾಕಿದ್ದೆ ನಾನು? ಯಾವ ಸಬ್ಜೆಕ್ಟ್ ಅಂತ? ಡ್ರೈವರ್ ಲಾಕ್. ಡ್ರೈವರ್ ಲಾಕ್ ಅಂತ ಹಾಕಿದ್ವಲ್ವಾ? ಡ್ರೈವರ್ ಅಂದ್ರೆ ಏನೇನ್ ಡ್ರೈವರ್ ಇರುತ್ತೆ ನೀವು ನೋಡ್ದಾಗೆ? ಡ್ರೈವರ್ ಅಂದ್ರೇನು? ಸಿ ಸಿ ಹಾ ಡ್ರೈವ್. ಹಾ ಸಿ ಡ್ರೈವ್, ಡಿ ಸಿ ಡ್ರೈವ್, ಇ ಡ್ರೈವ್. ಡ್ರೈವ್ ಇ. ಹ್ಮ್. ಹಾ, ಎಫ್ ಡ್ರೈವ್, ಐ ಡ್ರೈವ್. ಇವುಗಳಲ್ಲಿ ಫೈಲ್ಗಳಿರುತ್ತೆ, ಫೋಲ್ಡರ್ ಇರುತ್ತೆ. ಅವೆಲ್ಲವನ್ನು ಕೂಡ ಬೇರೆಯವರು ಯಾರೋ ಕೂಡ ಆಕಸ್ಮಿಕವಾಗಿ ಡಿಲೀಟ್ ಮಾಡಿಬಿಟ್ರೆ ಅಥವಾ ಬಳಕೆ ಮಾಡಬಾರ್ದು ಅಂತ ನಾವು ಅದಕ್ಕೆ ಪಾಸ್ವರ್ಡ್ ಅನ್ನ ಕೊಡ್ಬೋದು. ಅದನ್ನ ನಾನು ಇವತ್ತು ನಿಮ್ಗೆ ತೋರಿಸ್ತೀನಿ. ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆ ಸರ್. ಹ, ಇಲ್ಲಿ ನೋಡಿ, ಡಿ ಡ್ರೈವ್, ಸಿ ಡ್ರೈವ್ನ ಕೊಡಬಾರ್ದು. ಸಿ ಡ್ರೈವ್ ಬಿಟ್ಟು ಡಿ, ಇ, ಎಫ್, ಜಿ, ಎಚ್ ಎಲ್ಲ ಇದೆಯಲ್ಲ, ಇವನ್ನೆಲ್ಲ ಕೊಡ್ಬೋದು. ಉದಾಹರಣೆಗೆ ನಾನು ಈ ಡ್ರೈವ್ ಇದೆ, ಹೆಂಗ್ ಕೊಡೋದು ಅಂದ್ರೆ ವಿಂಡೋಸು 10 ಮತ್ತು ವಿಂಡೋಸ್ 11 ನಾವೀಗ ಬಳಕೆ ಮಾಡ್ತಾ ಇರೋದು ಯಾವುದು? ವಿಂಡೋಸ್ 11 ಸರ್. ಗುಡ್, ನೆನ್ಪಿಟ್ಕೋಬೇಕು. ವಿಂಡೋಸ್ 11 ನಲ್ಲಿ ಆ ಡ್ರೈವ್ ಮೇಲೆ ಹೋಗ್ಬಿಟ್ಟು ನಾವು ಮೌಸನ್ನ ಬಲ ಭಾಗಕ್ಕೆ ಮಾಡಿದ್ರೆ, ರೈಟ್ ಕ್ಲಿಕ್ ಅಂತ ಮಾಡಿದ್ರೆ, ಓಕೆ, ನೋಡಿ ರೈಟ್ ಕ್ಲಿಕ್ ಅಂತ ಇರುತ್ತೆ, ಬಲಭಾಗಕ್ಕೆ ಮಾಡಬೇಕು. ಆಯ್ತಾ? ಇಲ್ಲಿದೆ. ಅಲ್ಲಿ ಫೈಲ್ ಇರಬೇಕು. ಫೈಲ್ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಫೋಲ್ಡ್ ಇದ್ರೆ ಮಾತ್ರ ಮಾಡ್ಬೋದು. ಇಲ್ಲಿದೆ ನೋಡಿ. ನೋಡಿ, ಈ ಡ್ರೈವ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿದೆ. ಇಲ್ಲೇನಿಂದ ಓಪನ್, ಓಪನ್ ನ್ಯೂ ಟ್ಯಾಬ್, ವಿಂಡೋ, ಟರ್ನ್ ಆನ್ ಬಿಟ್ ಲಾಕರ್ ಅಂತ ಇದೆ. ನೋಡಿ, ಅದೇ ಎಫ್ ಡ್ರೈವ್ ಅಲ್ಲಿ ಬರುತ್ತಾ? ಇಲ್ಲ. ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯ ಒಂದು ಫೈಲು ಇಲ್ಲ, ಅದಕ್ಕೋಸ್ಕರ ಅದು ಬರಲ್ಲ. ಫೈಲ್ ಇರ್ಬೇಕು. ಇಲ್ಲಿ ನೋಡಿ, ನಾನು ಕೊಡ್ತೀನಿ ಬಿಟ್ ಲಾಕರ್, ಸೆಲೆಕ್ಟ್ ಮಾಡಬೇಕು ಬಿಟ್ ಲಾಕರ್ ಅಂತ. ಇದೇನ್ ಬರುತ್ತೆ ನೋಡ್ಕೋಬೇಕು. ಯೂಸ್ ಎ ಪಾಸ್ವರ್ಡ್ ಟು ಅನ್ಲಾಕ್ ದ ಡಿವೈಸ್, ಯೂಸ್ ಮೈ ಸ್ಮಾರ್ಟ್ ಕಾರ್ಡ್ ಅಂತ ಇರ್ತದೆ. ನಾವು ಯೂಸ್ ಎ ಪಾಸ್ವರ್ಡ್ ಕೊಡಬೇಕು. ನಮಗೆ ಬೇಕಾದ ಪಾಸ್ವರ್ಡ್ ನೆನ್ಪಿಟ್ಕೋಬೇಕು. ಆಮೇಲೆ ಬೇರೆ ಏನೋ ಕೊಟ್ಟರೆ ನೆನಪಿಲ್ಲ ಅಂದ್ರೆ ಮತ್ತೆ ಅದು ಓಪನ್ ಮಾಡೋಕ್ಕಾಗಲ್ಲ. ನಾನು ಚಿಕ್ಕದು ಕೊಡ್ತೀನಿ, ಸುಮ್ಮನೆ ಇದು ಆಮೇಲೆ ಕೊಟ್ಟು ನೆಕ್ಸ್ಟ್ ಕೊಡ್ತೀವಿ. ಪಾಸ್ವರ್ಡ್ ಮೀಟ್ ಮಿನಿಮಮ್ ಲೆಂತ್, ಮಿನಿಮಮ್ ಎಷ್ಟು ಇರಬೇಕು ಅಂತ ಕೊಟ್ಟಿದೆ. ಅದು ಮಿನಿಮಮ್ಮು ಮಿನಿಮಮ್ ಇರ್ಬೇಕು, 8 ಇರ್ಬೇಕಂತೆ. 8 ಡಿಜಿಟ್ ಕೊಡಬೇಕು. ನೆಕ್ಸ್ಟ್ ಕೊಟ್ಟೆ. ಆಯ್ತಾ? ಅಷ್ಟೇ. ಸೇವ್ ಯುವರ್, ನಿಮ್ಮ ಪಾಸ್ವರ್ಡನ್ನ ಎಲ್ಲಾದ್ರೂ ಮಾಡ್ಕೊಡಿ ಅಂತ. ಆಯ್ತಾ? ಸೇವ್ ಟು ಎ ಫೈಲ್ ಅಂತ ಅದು ಸೇವ್ ಆಗುತ್ತೆ. ನಾವು ಕೊಟ್ಟಿದ್ದು ಒಂದು ಪಾಸ್ವರ್ಡು ಅದೇ ರೀತಿ ಇರುತ್ತೆ. ಬಿಟ್ ಲಾಕ್ ಅಂದ್ಬಿಟ್ಟು ಸೇವ್ ಆಯ್ತು. ಆಯ್ತಾ? ನೆಕ್ಸ್ಟ್ ಆಯ್ತು. ಯೂಸ್ ಡಿಸ್ಕ್ ಸ್ಪೇಸ್ ಓನ್ಲಿ ಫಾಸ್ಟರ್ ಬೆಸ್ಟ್ ನ್ಯೂ ಪ್ರಿಸಿಷನ್ ಡ್ರೈವ್. ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಕೊಡಬೇಕು. ಎನ್ಕ್ರಿಪ್ಟ್ ಅಂತ ಬರುತ್ತೆ. ಎನ್ಕ್ರಿಪ್ಟ್ ಆಯ್ತು. ಇದೇನ್ ಬಂದಿದೆ ಈಗ? ಸಿಂಬಲ್ ಏನ್ ಬಂತು? ಸಿಂಬಲ್ ಸರ್. ಹಾ ಲಾಕ್ ಲಾಕ್ ಆಗಿದೆ ಸರ್. ಹಾ ಲಾಕ್ ಸಿಂಬಲ್ ಬರುತ್ತೆ. ಇದು ನಾನು ಓಪನ್ ಮಾಡ್ಬೋದು. ಈಗ ಇಲ್ಲಿ ನೋಡಿ, ಮ್ಯಾನೇಜ್ ಬಿಟ್ ಲಾಕರ್ ಅಂತ ಕೊಡ್ಬೇಕು. ಮ್ಯಾನೇಜ್ ಬಿಟ್ ಲಾಕರ್ ಅಂತ ಬಂದಾಗ ಇಲ್ಲಿ ಬರುತ್ತೆ ನೋಡಿ. ಮಾತಾಡ್ಬಾರ್ದು, ಯಾರು ಮಾತಾಡ್ತೀರಿ? ಹಾ, ಇಲ್ಲಿದೆ ನೋಡಿ, ಈ ಡ್ರೈವರ್ ಎಲ್ಲ ಬಿಟ್ ಲಾಕರ್ ಆನ್, ಚೇಂಜ್ ಪಾಸ್ವರ್ಡ್, ರಿಮೂವ್ ಪಾಸ್ವರ್ಡ್, ಟರ್ನ್ ಆನ್ ಆಟೋ ಅನ್ಲಾಕ್, ಟರ್ನ್ ಆಫ್ ಬಿಟ್ ಲಾಕರ್, ಈ ರೀತಿ ಇರುತ್ತೆ. ನಮ್ಗೆ ಯಾವ ಡ್ರೈವ್ ಬೇಕೋ ಅದನ್ನ ನಾವು ಮಾಡ್ಕೋಬಹುದು. ಈಗ ನಂಗೆ ಪಾಸ್ವರ್ಡ್ ಬೇಡ ಅಂದ್ರೆ ರಿಮೂವ್ ಪಾಸ್ವರ್ಡ್, ದಿಸ್ ಫಾರ್ವರ್ಡ್ ಒನ್ಲಿ ವೇ ಅನ್ಲಾಕ್ ಟು ಡ್ರೈವರ್, ಆಡ್ ಅನದರ್ ಅನ್ಲಾಕಿಂಗ್ ಮೆಥಡ್ ಬರುತ್ತೆ. ಆಯ್ತಾ? ಈಗ ನಾವು ಅದನ್ನ ಆಫ್ ಮಾಡ್ಕೋಬೇಕು ಫಸ್ಟ್. ಟರ್ನ್ ಆಫ್, ನೋಡಿ ಆಫ್ ಆಯ್ತು. ಆಫ್ ಆದಾಗ ಇದು ರಿಮೂವ್ ಆಯ್ತು. ಕ್ಲಿಯರಾ? ಅಂದ್ರೆ ಮೊದಲು ನಾವೇನ್ ಮಾಡಬೇಕು, ಆನ್ ಮಾಡಿಕೊಂಡು ನಮಗೆ ಬೇಕಾದ ಪಾಸ್ವರ್ಡನ್ನ ನಾವು ಕ್ರಿಯೇಟ್ ಮಾಡ್ಕೋತೀವಿ. ಮತ್ತೆ ಬೇಡ ಅಂದರೆ ಆಫ್ ಮಾಡಿಕೊಂಡು ನಮಗೆ ಬೇಡದೇ ಇರೋ ಪಾಸ್ವರ್ಡ್ನ ರಿಮೂವ್ ಮಾಡ್ಕೋಬೇಕು. ಇದು ನಮ್ಮ ಇಡೀ ಡ್ರೈವ್ಗೆ ಮಾಡ್ಕೋಬೇಕು. ಆದರೆ ಪಾಸ್ವರ್ಡ್ ಕೊಡಬೇಕಾದ್ರೆ ನಮಗೇನು
ಮೈನು ಏನ್ ಕೊಡ್ತಾ ಇದ್ದೀರಿ ಅದನ್ನ ನೆನಪಲ್ಲಿ ಇಟ್ಕೋಬೇಕು. ಸುಮ್ಮನೆ ದೊಡ್ಡ ದೊಡ್ಡದು ಕೊಡಬಾರ್ದು. ನಿಮ್ಮ ಫೋನ್ ನಂಬರ್ನೇ ಬೇಕಾದ್ರೆ ಕೊಟ್ಕೊಡಿ, ಅಥವಾ ನಿಮ್ಮ ಫೋನ್ ನಂಬರಲ್ಲಿ ಪೂರ್ತಿ 10 ನಂಬರ್ ನೆನ್ಪಿಟ್ಕೋಬೇಕು, ನೀಟಾಗಿ ಕೊಟ್ಕೋಬೇಕು. ಆ ಥರ ಬೇರೆ ಏನಾದ್ರು ಕೊಟ್ಕೊಂಡ್ರೆ ರಾಂಗ್ ಆದರೆ ಪುನಃ ಅದು ನಮಗೆ ಕಷ್ಟ ಆಗುತ್ತೆ, ಓಪನ್ ಆಗಲ್ಲ. ಇದು ಒಂದು ಇಟ್ಕೋಬೇಕು. ಇನ್ನು ಎರಡು, ಫಾರ್ಮ್ಯಾಟ್ ಅಂತ ಮಾಡೋದು. ಪೆನ್ ಡ್ರೈವ್ಗೆ ವೈರಸ್ ಬಂದಿರುತ್ತೆ, ಆಯ್ತಾ. ಆಮೇಲೆ ಈ ಡ್ರೈವ್ ಅಲ್ಲಿ ಫುಲ್ಲು ಇದನ್ನ ಫಾರ್ಮ್ಯಾಟ್ ಅಂದ್ರೇನು ನಿಮ್ಗೆ ಗೊತ್ತರ ಹಾಗೆ? ಯಾರಿಗಾದ್ರು ಗೊತ್ತಾ ಫಾರ್ಮ್ಯಾಟ್ ಅಂದ್ರೇನು? ಯಾರಾದ್ರೂ ಮಾತಾಡಿ, ಫಾರ್ಮ್ಯಾಟ್ ಅಂದ್ರೇನು? ಕೇಳಿಸ್ತಾ ಇದೆಯಾ ಮಾತಾಡೋದು ನಾನು? ಕೇಳಿಸ್ತಾ ಇದೆ ಸರ್. ಫಾರ್ಮ್ಯಾಟ್ ಅಂತ ಏನಾದ್ರು ಕೇಳಿದ್ದೀರಾ ನೀವು? ಇಲ್ಲ ಸರ್, ಕಂಪ್ಯೂಟರ್ ಅಲ್ಲಿ ಕೇಳಿಲ್ಲ ಸರ್. ನಿಮ್ ಬೇರೆ ಯಾರಾದ್ರೂ ಎಕ್ಸೆಲ್ ಕೇಳಿದ್ದೀರಾ? ಅಲ್ಲಿ ಯೂಸ್ ಮಾಡ್ತೀವಿ ಸರ್. ಎಕ್ಸೆಲ್ ಅಲ್ಲಿ ಯೂಸ್ ಮಾಡ್ತೀರಾ, ಕರೆಕ್ಟ್. ಆಯ್ತಾ, ಎಕ್ಸೆಲ್ ಅಲ್ಲಿ ಯೂಸ್ ಮಾಡ್ತೀರಾ. ಓಕೆ, ಒಂದು ನಿಮಿಷ, ನಾನು ಬೇರೆ ತಗೋತೀನಿ. ಇಲ್ಲಿ ನೋಡಿ, ಫಾರ್ಮ್ಯಾಟ್ ಅಂದ್ರೆ ನಿಮ್ಮ ಮೊಬೈಲಲ್ಲೂ ಇರುತ್ತೆ, ಮೆಮೊರಿ ಕಾರ್ಡನ್ನ ಅಳಿಸೋದು ಅಂತ ಅರ್ಥ. ಫಾರ್ಮ್ಯಾಟ್ ಅಂದ್ರೆ ಅಳಿಸುವುದು. ನಿಮ್ಮಲ್ಲಿರೋ ಡ್ರೈವ್ ಅಲ್ಲಿರೋ ಹಳೆ ಫೈಲ್ನೆಲ್ಲ ಅಳಿಸೋದು, ನಿಮ್ಮ ಡ್ರೈವ್ಲಿರೋ ಹಳೆ ಫೋಲ್ಡರ್ನೆಲ್ಲ ಅಳಿಸೋದು, ಅದನ್ನ ಸಂಪೂರ್ಣವಾಗಿ ಖಾಲಿ ಮಾಡೋದು. ನಿಮ್ಮ ಹತ್ರ 16 GB ಅಥವಾ 30 GB ಒಂದು ಪೆನ್ ಡ್ರೈವ್ ಇರುತ್ತೆ. ಆ ಪೆನ್ ಡ್ರೈವ್ ಇರೋದನ್ನೆಲ್ಲ ಡಿಲೀಟ್ ಮಾಡಬೇಕು ಅಂದ್ರೆ ಡಿಲೀಟ್ ಮಾಡಲ್ಲ, ಫಾರ್ಮ್ಯಾಟ್ ಅಂತ ಹೇಳ್ತೀವಿ. ಸಂಪೂರ್ಣ ಅಳಿಸಾಕೋದು, ಇದನ್ನ ಫಾರ್ಮ್ಯಾಟ್ ಅಂತ ಹೇಳ್ತೀವಿ. ಉದಾಹರಣೆಗೆ ಈಗ ನೋಡಿ, ಎಫ್ ಡ್ರೈವ್ ಏನು ಇಲ್ಲ, ನಾನು ಸುಮ್ಮನೆ ತೋರಿಸ್ತೀನಿ. ಇದನ್ನ ಸಂಪೂರ್ಣವಾಗಿ ಇದ್ರಲ್ಲಿ ಏನಿದೆ ಅಳಿಸಾಕ್ಬೇಕು ಅಂದ್ರೆ ಅದ್ರ ಮೇಲೆ ಬಲ ಕ್ಲಿಕ್ ಮಾಡಬೇಕು. ಮಾಡಿದ್ರೆ ಇಲ್ಲಿ ಫಾರ್ಮ್ಯಾಟ್ ಅಂತ ಇರುತ್ತೆ, ಸೆಲೆಕ್ಟ್ ಮಾಡ್ಕೋಬೇಕು. ಇದನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, ನಮಗೆ ಯಾವುದೇ ಫೈಲು ಅದ್ರಲ್ಲಿ ಇರೋದು ಯಾವುದೋ ಕೂಡ ಅದ್ರಲ್ಲಿ ತುಂಬಾ ವೈರಸ್ ಬಂದ್ಬಿಟ್ಟಿದೆ, ಅದ್ರಲ್ಲಿ ಇರೋದು ಬೇಡ ಅಂತ ಅದ್ರಲ್ಲಿ ಇರೋದನ್ನೆಲ್ಲ ಎತ್ಕೊಂಡು ಅದ್ರಲ್ಲಿ ಬೇಕಾದನ್ನೆಲ್ಲ ನಾವು ಪಡ್ಕೊಂಡು ಆಮೇಲೆ ಡಿಲೀಟ್ ಮಾಡೋದು. ಆಮೇಲೆ ಇಲ್ಲಿ ಏನಿರುತ್ತೆ ನೋಡಿ, ಕೆಪಾಸಿಟಿ 146 GB ಇದೆ, ಏನಿಲ್ಲ. ಇಲ್ಲಿ ಕ್ವಿಕ್ ಫಾರ್ಮ್ಯಾಟ್ ಅಂತ ಇದೆ, ಸುಮ್ಮನೆ ಸ್ಟಾರ್ಟ್ ಅಂತ ಕೊಡೋದು. ಅದು ಒಂದು ಕೊಡುತ್ತೆ. ಫಾರ್ಮ್ಯಾಟಿಂಗ್ ಎರಾಸ್ ಆಲ್ ಡಾಟಾ, ಎರಾಸ್ ಅಂತ ಅಳಿಸೋದು. ಆನ್ ದ ಡಿಸ್ಕ್, ಫಾರ್ಮ್ಯಾಟ್ ಡಿಸ್ಕ್, ಓಕೆ ಓಕೆ ಕೊಡ್ತೀನಿ. ಅದು ನೋಡ್ಕೊಳ್ಳಿ ಕೆಳಗಡೆ ಅಷ್ಟೆ. ಏನ್ ಬಂತು? ಫಾರ್ಮ್ಯಾಟ್ ಕಂಪ್ಲೀಟ್ ಅಂದ್ರೆ ಅದ್ರಲ್ಲಿ ಇರೋದು ಎಲ್ಲವನ್ನು ಕೂಡ ಅದು ಅಳಿಸಾಕಿರುತ್ತೆ, ಇದ್ರಲ್ಲಿ ಏನು ಇರೋದಿಲ್ಲ. ಅಕಸ್ಮಾತ್ ನಾನು ಏನಾದ್ರೂ ಈ ಫೈಲು ಒಂದು ಜೆ ಡ್ರೈವ್ ಇದೆ, ಇದನ್ನೇನಾದ್ರು ನಾನೇನಾದ್ರು ಫಾರ್ಮ್ಯಾಟ್ ಕೊಟ್ರೆ, ಕ್ಲಿಕ್ ಮಾಡಿಬಿಟ್ರೆ ಆಕಸ್ಮಿಕವಾಗಿ ಇದ್ರಲ್ಲಿ ಏನೇನಿದೆ ಎಲ್ಲ ಅಳಿಸೋಗ್ಬಿಡುತ್ತೆ. ಓಕೆ, ಹಾಗಾಗಿ ಅದು ಯಾವತ್ತೂ ಅದನ್ನೇನು ಗೊತ್ತಿಲ್ಲದೆ ಮುಟ್ಬಾರ್ದು. ನಮ್ಗೆ ಗೊತ್ತಿದ್ದು ಮುಟ್ಟೋಂಗಿದ್ರೆ ಮಾಡ್ಬೇಕೆ ಹೊರತು ಅದೇ ಕಾರಣಕ್ಕೂ ಮಾಡಬಾರ್ದು. ಈಗ ಉದಾಹರಣೆ ಡಿ ಡ್ರೈವ್ ಅಲ್ಲಿ ಎಷ್ಟೊಂದಿದೆ ಫೈಲು, ನಾನು ಇವನ್ನೆಲ್ಲ ಏನಾದ್ರು ಫಾರ್ಮ್ಯಾಟ್ ಅಂತ ಕೊಟ್ರೆ ಅದು ಹೊಟ್ಟೋಗ್ಬಿಡುತ್ತೆ. ಈ ಡ್ರೈವ್ ಅಲ್ಲಿ ಇದೆ, ಅದನ್ನೇನಾದ್ರು ಫಾರ್ಮ್ಯಾಟ್ ಅಂತ ಕೊಟ್ರೆ ಹೊಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಇಡೀ ಡ್ರೈವೇ ಬೇಡ ಅಂದಾಗ ನಾವು ಫಾರ್ಮ್ಯಾಟ್ ಅನ್ನ ಯೂಸ್ ಮಾಡೋದು ಹೆಂಗೆ ಅಂತ ನಾವು ನೋಡ್ಕೋಬೇಕಾಗತ್ತೆ. ಕ್ಲಿಯರಾ? ಅಂದ್ರೆ ಮೊದಲನೇದು, ಬಿಟ್ ಲಾಕರ್ನ ಕೊಟ್ಟು ನಾವು ಲಾಕ್ ಮಾಡೋದು ಸೇಫ್ಟಿಗೋಸ್ಕರ. ಹಾಗೆ ಇನ್ನೊಂದು ಸೇಫ್ಟಿ ಏನಂದ್ರೆ, ನಮ್ಮ ಡ್ರೈವು ಅದನ್ನ ಫಾರ್ಮ್ಯಾಟ್ ಮಾಡೋ ಆಪ್ಷನ್ ಏನಾದರೂ ಇದ್ರೆ ಫಾರ್ಮ್ಯಾಟ್ ಮಾಡಬೇಕಾದ್ರೂ ತಿಳ್ಕೊಬೇಕು ಯಾವ ಉದ್ದೇಶಕ್ಕೋಸ್ಕರ ನಾವು ಫಾರ್ಮ್ಯಾಟ್ ಮಾಡ್ತಾ ಇದ್ದೀವಿ ಅಂತ. ನಮಗೆ ಬೇಡವೇ ಬೇಡ ಅಂದ್ರೆ ಫಾರ್ಮ್ಯಾಟ್ ಮಾಡೋಣ, ಇಲ್ಲ ಬೇಕು ಅನ್ನೋಂಗಿದ್ರೆ ನಾವು ಯಾವುದೇ ಕಾರಣಕ್ಕೂ ಅದನ್ನ ಫಾರ್ಮ್ಯಾಟು ಮಾಡಬಾರ್ದು. ಓಕೆ. ಇದಾದ್ಮೇಲೆ ನಂತರ ನಾನು ನಿಮ್ಗೆ ನಿನ್ನೆ ಕಳೆದ ಒಂದು 3 ದಿನದ ಹಿಂದೆ ಏನ್ ಹೇಳಿದ್ದೆ ಅಂದ್ರೆ, ಈ ಪರ್ಸನಲೈಸ್ ಅಲ್ಲಿ ಈ ಫೋಟೋಗಳನ್ನೆಲ್ಲ ಬ್ಯಾಕ್ ಗ್ರೌಂಡ್ ಹಾಕೋದನ್ನ ಒಂದು ಹೇಳಿದ್ದೆ ಅಲ್ವಾ? ಏನೇನು ಸ್ಲೈಡ್ ಶೋ ನಮ್ಮ ಫೋಟೋಗಳನ್ನ ಹಾಕೋಬಹುದು ಅಂತ ನಾನು ತೋರಿಸಿದ್ದೆ ಅಲ್ವಾ? ಅದ್ರಲ್ಲಿ ಇನ್ನೊಂದು ಕೊಡ್ತೀನಿ. ಈಗ ನಮ್ಗೇನಾದ್ರೂ ಈಗ ಪಕ್ಷಿಗಳು ಬೇಕು, ಪ್ರಾಣಿಗಳು ಬೇಕು, ನದಿಗಳು ಬೇಕು, ಬೆಟ್ಟಗಳು ಬೇಕು, ಈ ಥರದನ್ನೆಲ್ಲ ನಾವೇನ್ ಮಾಡಬೇಕು? ಎಲ್ಲಿ ಸಿಗುತ್ತೆ ಅವೆಲ್ಲ? ಆ ಥರದನ್ನು ಕೂಡ ನಾನು ಮೊನ್ನೆ ಹೇಳಿಲ್ಲ, ಅದನ್ನೇ ಇವತ್ತು ಹೇಳ್ತೀನಿ ಹೆಂಗ್ ಮಾಡಬೇಕು ಅಂತ. ಗೂಗಲ್ ಅಲ್ಲಿ ನಾವು ಹೋಗ್ಬೇಕು. ಗೂಗಲ್ ಗೂಗಲ್ ಇಂಟರ್ನೆಟ್ ಪರಿಚಯ ಇದೆ ಅಲ್ವಾ ನಿಮ್ಗೆಲ್ಲ? ಬಳಸ್ತಿರ ತಾನೆ ಗೂಗಲ್ ತಾವೆಲ್ಲ?
ಬಳಸ್ತೀವಿ ಸರ್. ಹಾ, ಅಲ್ಲಿ ನೆನ್ಪಿಟ್ಕೋಬೇಕು. ಇಲ್ಲಿ ನೋಡಿ, ಏನಾಗ್ತೀರಿ, ಡೌನ್ಲೋಡ್ ವಿಂಡೋಸ್ 11. ನಾನು ಹಾಕ್ತಾ ಇದ್ದೀನಿ ನೋಡಿ, ಥೀಮ್ಸ್ ಅಂತ ಹಾಕಿದ್ದೀನಿ. ಏನ್ ಹಾಕಿದ್ದೀನಿ? ಡೌನ್ಲೋಡ್ ವಿಂಡೋಸ್ 11 ಥೀಮ್ಸ್. ಥೀಮ್ಸ್. ಇಲ್ಲಿ ಡೆಸ್ಕ್ಟಾಪ್ ಥೀಮ್ಸ್ ಅಂತ ಬರ್ತವೆ ಆಯ್ತಾ. ಈಗ ಇಷ್ಟು ಬಂತು. ಇಲ್ಲೇನ್ ಬಂದಿದೆ ನೋಡಿ, ಮೈಕ್ರೋಸಾಫ್ಟ್ ಕಂಪ್ನಿದು ವೆಬ್ಸೈಟ್ ಬರುತ್ತೆ. ಇಲ್ಲಿ ಎಕ್ಸ್ಪ್ಲೋರ್ ಥೀಮ್ ಇಂದ ಮೈಕ್ರೋಸಾಫ್ಟ್ ಸ್ಟೋರ್, ಅನಿಮಲ್, ಆರ್ಟ್, ಕಲೆ, ಫೋಟೋಗ್ರಫಿ, ಗೇಮ್ಸು, ಹಾಲಿಡೇ, ಮೂವೀಸು, ನ್ಯಾಚುರಲ್ಲು. ಈಗ ನಾನು ಒಂದು ಕೇಳ್ತೀನಿ ನೋಡಿ, ಅನಿಮಲ್ ಕ್ಲಿಕ್ ಮಾಡಿದೆ. ಇಲ್ಲಿ ನಿಮ್ಗೇನು ಕಾಣಿಸ್ತಾ ಇಲ್ಲ ಅಲ್ವಾ? ಏನು ಅದೆಷ್ಟೊಂದು ಹೆಸರಿದೆ. ಈಗ ನಾನು ಅದನ್ನ ಒಂದು ತಗೋತೀನಿ. ಡೌನ್ಲೋಡ್ ಆಫ್ರಿಕನ್ ವೈಲ್ಡ್ ಲೈಫ್, ಆಫ್ರಿಕನ್ ಪನೋರಮಾ, ಬೀಸ್, ಬಿ ಅಂದ್ರೆ ದುಂಬಿಗಳು, ಆನಿವರ್ಸರಿ, ಬೊಟಾನಿಕಲ್ ಗಾರ್ಡನ್ನು, ಬಟರ್ಫ್ಲೈ. ನಾನು ಬಟರ್ಫ್ಲೈ ಒಂದು ತಗೋತೀನಿ, ಕ್ಲಿಕ್ ಮಾಡ್ತೀನಿ. ಈಗ ಏನ್ ಬಂತು? ಏನ್ ಕಾಣಿಸ್ತಿದೆ ನಿಮ್ಗೆ? ಬಟರ್ಫ್ಲೈ ಥೀಮ್ಸ್ ಸರ್. ಅಲ್ಲಮ್ಮ, ನನ್ ಬೇರೆ ವಿಂಡೋ ಸೇವ್ ಆಸ್ ಅಂದ್ಬಿಟ್ಟು ಇದೆಲ್ಲ ಕಾಣಿಸ್ತಿದ್ಯಾ? ಹಾ ಸರ್, ಕಾಣಿಸ್ತಿದೆ ಸರ್. ಇಲ್ಲಿ ಬಟರ್ಫ್ಲೈ ಥೀಮ್ ಅಂದ್ಬಿಟ್ಟು ಸೇವ್ ಆಗತ್ತೆ. ಸೇವ್ ಆಯ್ತು ಆಯ್ತಾ. ಅದು ನನ್ನ ಕಂಪ್ಯೂಟರ್ ಅಲ್ಲಿ ಒಂದು ಭಾಗದಲ್ಲಿ ಸೇವ್ ಆಗಿದೆ, ಬಟರ್ಫ್ಲೈ. ನಾನು ಅದನ್ನ ಡಬಲ್ ಕ್ಲಿಕ್ ಮಾಡ್ತೀನಿ. ಡಬಲ್ ಕ್ಲಿಕ್ ಅಂದ್ರೆ ಆನ್ ಮಾಡ್ಬೇಕು, ಅದು ಇನ್ಸ್ಟಾಲ್ ಆಗತ್ತೆ ಅಷ್ಟೇ. ಇದು ಬಂತ? ಇಲ್ಲಿ ಏನ್ ಬಂದಿದೆ? ಬಟರ್ಫ್ಲೈ ಸರ್. ಬಟರ್ಫ್ಲೈ. ಈಗ ಅದನ್ನ ಸ್ಟಾರ್ಟ್ ಮಾಡ್ತೀನಿ. ಏನ್ ಬಂತು ಇಲ್ಲಿ? ಬಟರ್ಫ್ಲೈ ಏನ್ ಕಾಣಿಸ್ತಿದೆ ಇಲ್ಲಿ? 13 ಇಮೇಜಸ್ ಸರ್. ಹ್ಮ್. ಈಗ ನೋಡೋಣ ಏನ್ ಬಂದಿದೆ. ಬಟರ್ಫ್ಲೈ ಇಮೇಜ್ ಸರ್. ಎಸ್. ಈಗ 13 ಇದೆಯಾ? ನಾವು ರೈಟ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಡೆಸ್ಕ್ಟಾಪ್ 2 ನೋಡಿ, 3, 4, 5, 6, 7, 8, 8, 9, 9, 10, 11, 2, 13. ಇದು 13, ಇದು 13 ಆಯ್ತಾ. ಬಂತಾ? ಹಾ ಸರ್. ಹಿಂಗೆ ಅಂದ್ರೆ ನಮ್ಮ ಇಡೀ ವಿಶ್ವದಲ್ಲಿ ಏನೇನು ನಮಗೆ ಅವಕಾಶ ಇದೆ ಎಲ್ಲವನ್ನು ಕೂಡ ಮಾಡ್ಬೋದು. ಇನ್ನೂ ಒಂದು ಮಾಡೋಣ ಬೇಕಾದ್ರೆ, ಹಾಗೆ ಕಲರ್ಸ್ ಆಫ್ ನೇಚರ್, ಶೋಕೇಶ್, ಕಮ್ಯುನಿಟಿ ಬೇಡ, ಇನ್ಸೆಕ್ಟ್ಸ್, ಕೀಟಗಳು. ಇನ್ಸೆಕ್ಟ್ಸ್ ಅಂದ್ರೆ ಕ್ಲೋಸ್ ಅಪ್ ಥೀಮ್ಸ್, ಕ್ರಿಯೇಚರು, ಡಾಲ್ಫಿನ್ಗಳು, ಡಾಗ್ಸ್, ನಾಯ್ಮರಿಗಳದು, ಡ್ರ್ಯಾಗನ್ ಫ್ಲೈ, ನರಿಗಳು, ಆಮೇಲೆ ಗಾರ್ಡನ್, ಲಾರ್ಜ್ ಬರ್ಡ್ಸ್, ಹಮ್ಮಿಂಗ್ ಬರ್ಡ್ ಅಂತ ಚಿಕ್ಕದೊಂದು ಬರ್ಡ್, ಇಂಡಿಯನ್ ವೈಲ್ಡ್ ಲೈಫ್, ಭಾರತದ ವನ್ಯಜೀವಿ, ಅದನ್ನ ಕ್ಲಿಕ್ ಮಾಡ್ತೀನಿ. ಎಲ್ಲ ನಾವು ಯಾವತ್ತಾದ್ರೂ ಇಟ್ಕೊಂಡಿರ್ಬೋದು. ಅದು ಬೇಕಾದಾಗ ನಾವು ಒಂದ್ಸಲ ಮಾಡಿದ್ರೆ ಡೌನ್ಲೋಡ್ ಅಂತ ಬಂತು. ಡೌನ್ಲೋಡ್ ನಾನು ಓಪನ್ ಮಾಡ್ತೀನಿ. ಇಲ್ಲಿ ಬಂದಿದೆ, ಎಲ್ಲಿ ಇಂಡಿಯನ್ ವ್ಯೂ ಸ್ವಲ್ಪ ದಪ್ಪದ್ ಮಾಡ್ತೀನಿ, ನಿಮ್ಗೆ ಕಾಣಿಸಲ್ಲ. ಏನ್ ಬಂದಿದೆ? ಇಂಡಿಯನ್ ವೈಲ್ಡ್ ಲೈಫ್ ಅಂತ ಬಂದಿದೆ ಅಲ್ವಾ? ಬಂದಿದೆ ಸರ್. ಹಾ, ಇದು ಎಷ್ಟಿದೆ? ಇಲ್ಲಿ ಬಂತು ನೋಡಿ, ಎಷ್ಟು ಫೈಲ್ ಇದೆ ನೋಡಿ? 16 ಇದೆ ಸರ್. 16 ಬಂದಿದ್ಯಾ? 1, 2, 3, 4. 4. ಅಂದ್ರೆ ಅಂದ್ರೆ ಇರುತ್ತೆ, ಅವ್ರು ಏನ್ ಕೊಟ್ಟಿರ್ತಾರೆ ಅದು ಇದ್ದೇ ಇರುತ್ತೆ. ನಾವ್ ಇವನ್ನೆಲ್ಲ ನೋಡಿರೋದಿಲ್ಲ, ಎಲ್ಲೆಲ್ಲೋ ಇಲ್ಲ. ನಮಗೆ ಬೇಕಾದಂಗೆ ನಾವು ಹಾಕೊಳ್ಳೋಕೆ ನಮ್ಗೆ ಅವಕಾಶ ಇದೆ. ಅದು ಅದ್ರ ಪಾಟಿಗೆ ಚೇಂಜ್ ಆಗ್ತಾ ಇರುತ್ತೆ, ನಮ್ಗೇನ್ ಸಮಸ್ಯೆ ಇಲ್ಲ. ಅರ್ಥ ಆಯ್ತಾ? ಇದನ್ನು ಕೂಡ ನಾವು ಮಾಡ್ಕೋಬಹುದು. ಅರ್ಥ ಆಯ್ತಲ್ವಾ ಹೇಳಿದ್ದು? ಎಲ್ಲಿ ಮಾಡ್ಕೋಬೇಕಂತ? ಹಾ ಸರ್. ಹಾ, ಗೂಗಲ್ಗೆ ಹೋಗ್ತೀರಿ, ಡೌನ್ಲೋಡ್ ವಿಂಡೋಸ್ 11 ಥೀಮ್ಸ್ ಅಂತ ಕೊಡ್ತೀರಿ. ಅಲ್ಲಿ ನೂರಾರು ಥೀಮ್ಸ್ ಇರುತ್ತೆ, ನಮಗೆ ಬೇಕಾದ ಯಾವುದಾದ್ರೂ ನಾವು
ಹಾಕೋಬಹುದು, ಬೇಡ ಅಂದ್ರೆ ಕೂಡ ನಾವು ತೆಗಿಬೋದು. ಇನ್ನು ಬೇಕಾದ್ರೆ ಇಲ್ಲಿ ನ್ಯಾಚುರಲ್ ವಂಡರ್ ಅಂತ ಇದೆ. ನ್ಯಾಚುರಲ್ ವಂಡರು ಪ್ಲಾಂಟ್ ಟು ಫ್ಲವರ್ ಇದೆ. ನ್ಯಾಚುರಲ್ ವಂಡರ್ ಹಾಕಿದ್ರೆ ಯಾವುದೋ ಒಂದಿರುತ್ತೆ ಲ್ಯಾಂಡ್ಸ್ಕೇಪ್ ಆಸ್ಟ್ರೇಲಿಯಾ, ಅದು ನಮ್ಗೆ ಬೇಡ, ನಾವು ಇಂಡಿಯಾ ತಗೊಳ್ಳೋಣ. ಭಾರತದ್ದೇನಾದ್ರೂ ಇದ್ರೆ ಆ, ಯುರೋಪ್ ಮೌಂಟೇನ್ ಅಂತ ಇರುತ್ತೆ. ರೈನ್ ಡ್ರಾಪ್ ತಗೊಳ್ಳೋಣ. ಆ, ಮಳೆಯ ನೀರು, ಮಳೆಯ ನೀರಿಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ ರೈನ್ ಡ್ರಾಪು. ರೈನ್ ಡ್ರಾಪನ್ನು ತಗೊಂಡ್ರೆ ಇಲ್ಲಿ ಬಂದಿದೆ ನೋಡಿ, ಸುಮ್ಮನೆ ಕ್ಲಿಕ್ ಮಾಡ್ತೀವಿ, ಅದು ಇಲ್ಲಿ ಬಂದಿರುತ್ತೆ. ಆಯ್ತಾ? ರೈನ್ ಡ್ರಾಪ್ ಇದು ಇಷ್ಟೇ. ಓಕೆ, ಈ ರೀತಿ ನಮಗೆ ಬೇಕಾದನ್ನು ಕೂಡ ನಾವು ಯಾವ್ದು ಬೇಕೋ ಅದನ್ನೆಲ್ಲ ಕೂಡ ಥೀಮ್ಸನ್ನ ನಮ್ಗೆ ಹಾಕೊಳ್ಳೋಕೆ ಅವಕಾಶ ಇದೆ. ರೈನ್ ಡ್ರಾಪ್ ಹೆಂಗ್ ಬಂದಿದೆ ನೋಡಿ, ಇದು ಮಳೆಯ ಹನಿಗಳು. ಹ್ಮ್ ಇದೆಲ್ವಾ? ಹಾಗೆ ಅದೇ ಒಂದೇ ತರ ಇರುತ್ತೆ. ನಮ್ಗೆ ಬೇರೆ ಬೇರೆ ಬೇಕು ಅಂದಾಗ ನಾವು ಚೇಂಜ್ ಮಾಡ್ಬೋದು. ಇವಾಗ ನೋಡಿ ನಾನು ತೋರಿಸ್ತೀನಿ. ಪರ್ಸನಲೈಸ್ಗೆ ಹೋದೆ, ಮೊದಲು ಎಷ್ಟಿತ್ತು ಇವಾಗ ಎಷ್ಟಿದೆ ಅಂತ ನೋಡಿ. ಬ್ಯಾಕ್ ಗ್ರೌಂಡು ಮೊದಲು ಕೇವಲ 2-3 ಮಾತ್ರ ಇತ್ತು, ಇವಾಗ ಎಷ್ಟಿದೆ? ತುಂಬಾ ಇದೆ. ಇಲ್ಲಿ ನಾವು ಹಿಂದೆ ಹೋದ್ರೆ ಇಲ್ಲಿ ನೋಡಿ, 1 2 3, ಮೊದಲು ಬರೀ 4 ಈಗ ಅದಕ್ಕೆ ಇನ್ನೂ 1 3 ಆಡ್ ಆಗಿದೆ. ಹಂಗೆ ಈಗ ಬೇಕಾ ಅಷ್ಟೇ ಚೇಂಜ್ ಮಾಡಿದ್ರೆ ಚಿಟ್ಟೆ ಬಂತು. ಕ್ಲಿಯರಾ? ಈ ರೀತಿ ಒಂದ್ಸಲ ಇನ್ಸ್ಟಾಲ್ ಆಗ್ಬಿಟ್ರೆ ನಮ್ಮ ಕಂಪ್ಯೂಟರಲ್ಲಿ ಇದ್ದೇ ಇರುತ್ತೆ. ಎಲ್ಲಿವರೆಗೂ ಇರುತ್ತೆ? ನೀವು ಆ ಸಿಸ್ಟಮ್, ಆ ಕಂಪ್ಯೂಟರ್ನ ಫಾರ್ಮ್ಯಾಟ್ ಮಾಡೋವರೆಗೂ ಅದು ಹಾಗೇ ಇರುತ್ತೆ. ಒಂದ್ಸಲ ನೀವೇನಾದ್ರು ಫಾರ್ಮ್ಯಾಟ್ ಅಂದ್ರೆ ಅದರಲ್ಲಿರೋ ಎಲ್ಲ ಫೈಲ್ಗಳನ್ನ ತೆಗೆದುಹಾಕೋದು, ಡಿಲೀಟ್ ಮಾಡಿದ್ರೆ ಆ ನಂತರ ಇವುಗಳು ಅದರಲ್ಲಿ ಇರಲ್ಲ. ಕ್ಲಿಯರಾ? ನೆನ್ಪಿಟ್ಕೋಬೇಕು. ಅವಾಗ ಏನ್ ಮಾಡ್ಬೇಕು ನೀವು? ಯಾರು ಏನೋ ಮಾಡ್ತಾ ಇದ್ದೀರಲ್ಲ? ಹ, ಆಗ ನೀವು ಡಿಲೀಟ್ ಮಾಡಿದ್ರೆ ಪುನಃ ನೀವು ಹೋಗ್ಬೇಕು. ನೀವೆಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರೋ ಈ ಫೈಲ್ನೆಲ್ಲ ಇಟ್ಕೊಂಡಿರ್ಬೇಕು. ಯಾವ ಫೈಲು ಡೌನ್ಲೋಡ್ ಮಾಡಿದ್ದೀರಲ್ಲ ಈ ಫೈಲ್ಸ್ಗಳನ್ನ, ಇದೇನ್ ಮಾಡಬೇಕು ನೋಡಿ. ನಾನು Ctrl+X ಮಾಡ್ಕೋತೀನಿ, ಮಾಡ್ಕೊಂಡು ಈ ಡ್ರೈವ್ಗೆ ಹೋಗ್ತೀನಿ. ಈ ಡ್ರೈವ್ ಅಥವಾ F ಡ್ರೈವ್, ಎಫ್ ಡ್ರೈವ್ಗೆ ಹೋಗ್ಬಿಟ್ಟು ಒಂದು ಫೋಲ್ಡರ್ ಮಾಡ್ಕೋಬೇಕು. ಫೋಲ್ಡರ್ ಮಾಡಿಬಿಟ್ಟು ವಿಂಡೋಸ್ 11 ಟೀಮ್ಸ್ ಅಂತ ಮಾಡ್ಕೋಬೇಕು. ಆಯ್ತಾ? ಕಾಣಿಸ್ತಿದೆ ಅಲ್ವಾ? ಕಾಣಿಸ್ತಿದೆ ಸರ್. ಅಲ್ಲಿ ಹೋಗಿ ನಾವು ಅದನ್ನ ಸೇಫ್ ಆಗಿ ಇಟ್ಕೋಬೇಕು, ನಮಗೆ ಬೇಕಾಗಿದೆ ಯಾವುದು ಅಂತ. ಅವಾಗ ನಿಮ್ಮ ಕಂಪ್ಯೂಟರ್ ಫಾರ್ಮ್ಯಾಟ್ ಆದ್ಮೇಲೂ ನೀವು ಇದನ್ನ ಒಂದ್ಸಲ ಮೌಸಲ್ಲಿ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಅದೇನಾಗುತ್ತೆ, ನಮ್ಮ ಕಂಪ್ಯೂಟರ್ಗೆ ಇನ್ಸ್ಟಾಲ್ ಆಗುತ್ತೆ. ಈ ರೀತಿ ನಮಗೆ ಬೇಕಾಗಿರುವಂಥದ್ದನ್ನು ಕೂಡ ನಾವು ಸೇವ್ ಮಾಡಿ ಇಟ್ಕೋಬೇಕು. ಅದನ್ನ ವಿಂಡೋಸ್ 11 ಟೀಮ್ಸ್ ಅಂತ ಕರಿತೀವಿ. ಹಾಗಿದೆಯಾ? ಇದನ್ನ ನಾವು ಹೆಂಗೆ ಬಳಕೆ ಮಾಡೋದು ಅಂತನೂ ಕೂಡ ನಾವು ಇಟ್ಕೋಬಹುದು. ಓಕೆ. ಇನ್ನು ನಮ್ಮ ಕಂಪ್ಯೂಟರ್ಲಿ ಗೂಗಲ್ ಕ್ರೋಮ್ ಅಥವಾ ಮೈಕ್ರೋಸಾಫ್ಟ್ ಎಡ್ಜ್ ಅಂತ ಕೆಲವನ್ನ ನಾವು ಯೂಸ್ ಮಾಡ್ತೀವಿ. ಅದನ್ನ ಬ್ರೌಸರ್ ಅಂತ ಕರಿತೀವಿ. ನಿಮ್ಗೆಲ್ಲ ಗೂಗಲ್ ಕ್ರೋಮ್ನ ತಗೊಳೋದು ಗೊತ್ತಿದ್ಯಾ, ಹೇಗೆ ತಗೊಳ್ಳೋದು ಅಂತ? ನೀವು ರಿಪ್ಲೈ ಮಾತಾಡ್ಬೇಕು. ಹೇಳಿ ಸರ್. ನಾವು ಕೇಳಿದ್ದೇನೆ ಈಗ ನಿಮ್ಗೆ, ಗೂಗಲ್ ಕ್ರೋಮ್ನ ತಗೊಳ್ಳೋದು ಅದೆಲ್ಲ ಗೊತ್ತಿದ್ಯಾ? ಹಾ ಸರ್, ಗೂಗಲ್ ಅಲ್ಲಿ ತಗೊಳ್ತೀವಿ ಸರ್. ಕ್ರೋಮ್ ನಲ್ಲಿ ತಗೊಂತೀವಿ ಸರ್. ಎಲ್ಲಿ ತಗೋತೀರಾ? ಕ್ರೋಮ್ ಸರ್. ಕ್ರೋಮ್ ತಗೋತೀರಾ ಅಲ್ವಾ? ಈಗ ಉದಾಹರಣೆಗೆ ನಿಮ್ಮ ಕಂಪ್ಯೂಟರ್ ಅಲ್ಲಿ ಗೂಗಲ್ ಕ್ರೋಮ್ ಇಲ್ಲ ಅಂದಾಗ ಮೈಕ್ರೋಸಾಫ್ಟ್ ಎಡ್ಜ್ ಇದ್ದೇ ಇರುತ್ತೆ. ಇದು ಮೈಕ್ರೋಸಾಫ್ಟ್ ಎಡ್ಜ್. ಆಯ್ತಾ? ಇಲ್ಲಿ ನಾವೇನ್ ಮಾಡ್ತೀವಿ, ಇಲ್ಲಿ ಹೋಗಿ ಮೈಕ್ರೋಸಾಫ್ಟ್ ಎಡ್ಜ್ ಅಲ್ಲಿ ಮೊದಲು ಗೂಗಲ್ ಅಂತ ಹಾಕಿದಾಗ ಗೂಗಲ್ ಓಪನ್ ಆಗುತ್ತೆ. ಅಲ್ಲಿ ಹೋಗಿ ನಾವು ಏನ್ ಮಾಡ್ಬೋದು, ಫಸ್ಟು
ಡೌನ್ಲೋಡ್ ಗೂಗಲ್ ಕ್ರೋಮ್ ಅಂತ ಹಾಕಿದಾಗ ನಮಗೆ ಅಲ್ಲಿ ಗೂಗಲ್ ಕ್ರೋಮು ಸಾಫ್ಟ್ವೇರು ಓಪನ್ ಆಗ್ತದೆ. ಅದನ್ನ ನಾವು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೋಬೇಕು. ಒಂದ್ಸಲ ಡೌನ್ಲೋಡ್ ಅಂತ ಕೊಟ್ಟಿದ ತಕ್ಷಣ ಅದೇನಾಗುತ್ತೆ, ಸಿಸ್ಟಮ್ಗೆ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದಾಗ ನಾನು ಕೆಳಗಡೆ ನಿಮ್ಗೆ ಇದು ತೋರಿಸ್ತಾ ಇದ್ದೀನಿ. ಕೆಳಗಡೆ ಇದು ಇದೆ ಅಲ್ವಾ, ವಾಟ್ಸಪ್ಪು, ಬ್ಲಾಗರು, ಯೂಟ್ಯೂಬು, PDA ಇವೆಲ್ಲ ಕಾಣಿಸ್ತಿದೆ ಅಲ್ವಾ ನಿಮ್ಗೆ. ಇವನ್ನ ನಾವೇನಂತ ಕರಿತೀವಿ ಅಂದ್ರೆ, ನಮಗೆ ಬೇಕಾದಂತ ಶಾರ್ಟ್ ಕಟ್ ಹ್ಯಾಪ್ಸ್. ನಾವು ಯಾವಾಗಲೂ ಹೋಗಿ ಅದನ್ನ ಹುಡ್ಕೋಕ್ಕಾಗಲ್ಲ. ಅದಕ್ಕೋಸ್ಕರ ಏನ್ ಮಾಡುತ್ತೇವೆ ನಾವು, ನಮಗೆ ಬೇಕಾದ ಶಾರ್ಟ್ ಕಟ್ನ ನಾವಿಲ್ಲಿ ಉದಾಹರಣೆಗೆ ನನಗೆ ಇಲ್ಲಿ ಯೂಟ್ಯೂಬ್ನ ನಾನು ಯಾವಾಗಲೂ ಹುಡುಕ್ಬೇಕು. ಏನು ಮಾಡ್ತೀವಿ, ನಾನು ಇಲ್ಲಿ ಹೋಗ್ಬಿಟ್ಟು ಯೂಟ್ಯೂಬ್ ಅಂತ ಹಾಕ್ತೀನಿ ಅಲ್ವಾ, ಹೋಗಿ ಕ್ಲಿಕ್ ಮಾಡ್ತೀನಿ. ಮತ್ತೆ ಇನ್ನೊಂದು ಏನೋ ಬೇಕು, ಈಗ ಜಿಯೋ ಸಿನಿಮಾ ಅಂತ ಟೈಪ್ ಮಾಡಿಬಿಟ್ಟು ಆಮೇಲೆ ಹೋಗೋದು. ಅದು ಯಾವಾಗಲೂ ನಮ್ಗೇನು ಸಮಯ ತಗೊಳ್ತಾ ಇರುತ್ತೆ. ನಾನು ಮೊದಲೇ ಹೇಳಿದೆ, ಕಂಪ್ಯೂಟರ್ ಬಳಕೆ ಮಾಡಬೇಕಾದ್ರೆ ಅತಿ ಹೆಚ್ಚು ಕಡಿಮೆ ಸಮಯದಲ್ಲಿ ಬಳಕೆ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಅದು ಬಿಸಿ ಆಗೋದು ಅಂಥದ್ದೇನಾದ್ರೂ ಇದ್ರೆ ಅದನ್ನ ಕಡಿಮೆ ಮಾಡಕ್ಕೆ ಪ್ರಯತ್ನ ಪಡಬೇಕು ಅಂತ, ಆಯ್ತಾ. ಅದಕ್ಕೆ ಇಲ್ಲಿ ಕೆಳಗಡೆ ಒಂದಿದೆ ಕಸ್ಟಮೈಸ್ ಕ್ರೋಮ್ ಅಂತ, ಅದನ್ನ ಕ್ಲಿಕ್ ಮಾಡಿ ನಾನು ತೋರಿಸ್ತೀನಿ. ಇದೆಲ್ಲ ಕಲರ್ನ ಬದಲಾವಣೆ ಮಾಡೋದು. ಓಕೆ, ಈ ಕಲರ್ ಇದೆಯಲ್ವಾ, ಇದು ನೋಡಿ ಗ್ರೀನ್ ಆಗುತ್ತೆ, ಇನ್ನು ಗ್ರೀನು ನೋಡ್ಕೊಳ್ಳಿ ಅದಂಗೆ. ಪಿಂಕ್ ಆಯ್ತು. ಹೀಗೆ ನಮ್ಗೆ ಯಾವ್ದು ಬೇಕೋ ಅದನ್ನ ನಾವು ಮಾಡ್ಕೋತೀವಿ. ಅದಾದ್ಮೇಲೆ ಈ ಪ್ರತಿಯೊಂದು ಐಕಾನ್ಗೆ ಹೋದಾಗ ನಾನು ಇಲ್ಲಿ ನೋಡಿ ಒಂದು 3 ಡಾಟ್ ಬಂದಿರುತ್ತೆ. 3 ಡಾಟ್ ಇಲ್ಲಿ ಕಾಣಿಸ್ತಿದ್ಯಾ, ಆ್ಯಂಡ್ ಸಿಂಬಲ್ಲು. ಕಾಣಿಸ್ತಿದೆ ಸರ್. ಇಲ್ಲಿ ಕ್ಲಿಕ್ ಮಾಡೋಣ. ಎಡಿಟ್ ಶಾರ್ಟ್ಕಟ್ ರಿಮೂವ್ ಅಂತ ಇದೆ. ನಾನು ರಿಮೂವ್ ಮಾಡ್ತೀನಿ. ಇಲ್ಲೇನ್ ಬಂತು, ಆಡ್ ಶಾರ್ಟ್ಕಟ್. ನಾನು ಇನ್ನೊಂದಿದೆ ಗೂಗಲ್ ಜೆಮಿನಿ ಅಂತ ಇದೆ, ಅದು ಮಾಡಲ್ಲ. ಜಿಯೋ ಸಿನಿಮಾ ರಿಮೂವ್ ಮಾಡ್ತೀನಿ. ರಿಮೂವ್. ಈಗೇನ್ ಬಂತಿದ್ದು, ಆಡ್ ರಿಮೂವ್ ಆಗಿದೆ ಸರ್. ಆಡ್ ಶಾರ್ಟ್. ಶಾರ್ಟ್ಕಟ್. ಆಡ್ ನಿಮ್ದು ಶಾರ್ಟ್. ನೀವು ಹೊಸ ಗೂಗಲ್ ಸ್ಟಾರ್ಟ್ ಮಾಡಿದಾಗ ಒಂದ್ 2 ಇರುತ್ತೆ, ಇನ್ ಮಿಕ್ಕಿದ ಯಾವುದು ಇರಲ್ಲ, ಬರೀ ಆಡ್ ಶಾರ್ಟ್ ಕಟ್ ಅಂತ ಇರುತ್ತೆ. ಅವಾಗ ಏನ್ ಆಡ್ ಶಾರ್ಟ್ ಕಟ್ ಮಾಡ್ಬೋದು, ಕ್ಲಿಕ್ ಮಾಡ್ಬೇಕು. ನೇಮ್ ಅಂತ ಇರುತ್ತೆ. ನೇಮ್ ಏನು, ಯೂಟ್ಯೂಬ್. URL ಅಂದ್ರೆ ಅದ್ರ ಅಡ್ರೆಸ್ ಹಾಕ್ಬೇಕು, www.youtube.com ಅಂತ, ಆಯ್ತಾ. ಡನ್ ಅಂತ ಕೊಟ್ರೆ ಇಲ್ಲಿ ಬಂತ ಯೂಟ್ಯೂಬು. ಜಸ್ಟ್ ಕ್ಲಿಕ್. ಅದು ಯಾವಾಗ್ಲೂ ನಾವು ಕ್ರೋಮನ್ನ ಓಪನ್ ಮಾಡಿದ ತಕ್ಷಣ ಅದು ಇಲ್ಲೇ ಇರುತ್ತೆ. ಇನ್ನೊಂದು ಜಿಯೋ ಸಿನಿಮಾ ತೆಗಿಬೇಕು. ಜಿಯೋ ಸಿನಿಮಾ ಇಲ್ಲೂ ಅಷ್ಟೇ, www.jiocinema.com ನಮ್ಗೆ ಅಡ್ರೆಸ್ ಗೊತ್ತಿರಬೇಕು. ಡನ್. ಜಿಯೋ ಸಿನಿಮಾ ಬಂತ, ಕ್ಲಿಕ್ ಮಾಡಬೇಕು. ಓಕೆ, ಇದನ್ನ ನಾವೇನಂತ ಕರಿತೇವೆ, ಗೂಗಲ್ ಅನ್ನ ನಾವು ಬಳಕೆ ಮಾಡೋದು ಅಂತ. ಇನ್ನೊಂದು, ಓಕೆ, ನಿಮ್ಗೆ ಜಾಸ್ತಿ ಆದ್ರೆ ಅಥವಾ ಅರ್ಥ ಆಗ್ತಾ ಇಲ್ಲ ಅಥವಾ ಕನ್ಫ್ಯೂಸ್ ಆಗ್ತಾ ಇದೆ ಅಂದ್ರೆ ನೀವು ಹೇಳ್ಬೇಕು. ಓಕೆ, ಆಮೇಲೆ ನಾನು ಪುನಃ ಬೇರೆ ಹೇಳೋದಾದ್ರೆ ಹೇಳ್ತಾ ಹೋಗ್ತಾ ಇದ್ದೀನಿ. ಕ್ಲಿಯರಾ? ಈಗ ನಾನು ಹೇಳ್ತಾ ಇರೋದು ಇಂಟರ್ನೆಟ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇವೆಲ್ಲ ಹೆಂಗೆ ಯೂಸ್ ಆಗ್ತವೆ ಅಂತ. ಓಕೆ, ಈಗ ನಮ್ಗೆ ಯಾವ್ದಾದ್ರು ಒಂದು ಬೇಕು. ಉದಾಹರಣೆಗೆ ಪ್ರಜಾವಾಣಿ. ಈ ಪ್ರಜಾವಾಣಿ ಅಂತ ಒಂದು ಪೇಪರ್ನ ತಗೊಳ್ತೀವಿ. ನಾವು ಯಾವಾಗಲೂ ಒಂದು ಸುದ್ದಿ ನೋಡಬೇಕು ಅಂದ್ರೆ ಗೂಗಲಲ್ಲಿ ಹೆಂಗ್ ಬಳಕೆ ಮಾಡಬೇಕು ವೆಬ್ಸೈಟ್ಗಳನ್ನ ಅಂದ್ರೆ, ಈಗ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಬಂತು ನೋಡಿ. ಅದು ಹೆಂಗ್ ಬಂದಿದೆ, ಇವೆಲ್ಲ ನಾವು ಓದ್ಕೋಬೇಕು. 2ನೇ ವಿಶ್ವ ಯುದ್ಧದಲ್ಲಿ ಎಸೆದಿದ್ದ ಬಾಂಬು ಇವಾಗ ಸ್ಫೋಟ.
ಹೆಂಗಾಯ್ತು ಅಂದ್ರೆ ಅದು ಯುರೇನಿಯಂ ಇರುತ್ತೆ. ಯುರೇನಿಯಂ ಭೂಮಿಲಿ ಇದ್ದಷ್ಟು ಕೂಡ ಅಪಾಯ. ನೋಡಿ ಇವಾಗ ಬಂದಿದೆ, ಇವಾಗ ಸ್ಫೋಟ ಆಗಿದ್ದೆ ಅಂತ ಹೇಳಿ. ಇದನ್ನೇನಾದ್ರೂ ನಾನು ಕ್ಲಿಕ್ ಮಾಡಿರಲಿ, ಇಷ್ಟೊಂದು ವಿಷಯಗಳಿದಲ್ವಾ, ನಾವೇನ್ ಮಾಡ್ತೀವಿ, ಡೈರೆಕ್ಟ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಡ್ತೀವಿ. ಕ್ಲಿಕ್ ಮಾಡಿದ್ರೆ ಆ ವಿಚಾರ ಮಾತ್ರ ಬರ್ತದೆ, ಬೇರೆ ಏನು ಬರಲ್ಲ. ಹೌದಲ್ವಾ? ಹ್ಮ್. ನಮ್ಗೆ ಇದು ಇರ್ಲೇಬೇಕಿದು, ಇದು ಮೈನ್ ಪೇಜು. ಬೇರೆಯವ್ರಿಗೆ ಹೋಗ್ಬೇಕು. ಈಗ ಉದಾಹರಣೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ದು ಒಂದು ಸುಭಾಷಿತ ಹಾಕಿದ್ದಾರೆ, ಅದನ್ನ ನೋಡ್ಬೇಕಾದ್ರೆ ಕ್ಲಿಕ್ ಮಾಡಬಾರ್ದು. ನೋಡ್ಕೊಳ್ಳಿ, ಯಾವಾಗ್ಲೂ ಈ ತರ ವೆಬ್ಸೈಟ್ ಯೂಸ್ ಮಾಡ್ಬೇಕಾದ್ರೆ ವೆಬ್ಸೈಟ್ ಹೆಂಗ್ ಯೂಸ್ ಮಾಡಬೇಕು, ಬಲಗಡೆ ಕ್ಲಿಕ್ ಮಾಡಿ. ಮೊದಲನೇದೇನು, ಮೊದಲನೇದೇನಿದೆ ಹೇಳಿ, ಏನಿದು? Open link in new tab. ಹಾ, ಎಸ್, ಇಲ್ಲಿ ಬಂತು ನೋಡಿ. ಮೂಲ ಏನಿದೆ ಪ್ರಜಾವಾಣಿಯದ ಹಾಗೆ ಇರುತ್ತೆ, ಆದ್ರೆ ನಾವೇನು ಓದ್ಬೇಕು ಅಂತ ಇದೀವಲ್ವಾ, ಅದು ಮಾತ್ರ ಬೇರೆ ಓಪನ್ ಆಗುತ್ತೆ. ಅಲ್ಲಿ ಮಾತ್ರ ಓದ್ಕೋಬೇಕು, ಕ್ಲೋಸ್ ಮಾಡ್ಬೇಕು. ಈಗ ಉದಾಹರಣೆಗೆ ಈಗ ಬಾಂಬ್ದು ಬಂತಲ್ವಾ, ರೈಟ್ ಕ್ಲಿಕ್ ಮಾಡಬೇಕು, ಓಪನ್ ಲಿಂಕ್ ಇನ್ ನ್ಯೂ ಟ್ಯಾಬ್ ಅಂತ ಕೊಡಬೇಕು, ಕ್ಲಿಕ್ ಮಾಡಬೇಕು. ಆವಾಗ ನಮಗೆ ಆ ವಿಚಾರ ಬರುತ್ತೆ, ಓದ್ಕೋಬೇಕು, ಕ್ಲೋಸ್ ಮಾಡಬೇಕು. ಆಯ್ತಾ? ಈಗ ಇದು ಅಷ್ಟೇ. ಇನ್ನೊಂದು ಯಾವುದೋ, ಇವೆಲ್ಲ ನಮಗೆ ಬೇಡ ಇವು. ಮುಂದೆ ಇನ್ನೊಂದು ಯಾವುದೋ ಒಂದು ಕ್ರಿಕೆಟ್ದಿದೆ, ಓಪನ್ ಮಾಡಬೇಕು, ನ್ಯೂ ಟ್ಯಾಬ್ ಕೊಡಬೇಕು, ಮಾಡಬೇಕು. ಕ್ಲಿಯರಾ? ಇದು ನ್ಯೂ ಟ್ಯಾಬ್ ಅಂತ ಇರುತ್ತೆ. ನಾನು ರೆಗ್ಯುಲರ್ ಆಗಿ ಈ ಪ್ರಜಾವಾಣಿನ ಯೂಸ್ ಮಾಡ್ತಿದ್ರೆ, ಮೊದಲನೇದೇನು ತೋರಿಸ್ದೆ ನಾನು, ನೀವು ಪ್ರತಿದಿನ ಬಳಕೆ ಮಾಡೋದನ್ನ ಶಾರ್ಟ್ ಕಟ್ ಹಾಕೋತೀರಾ ಅಂತ. ಏನ್ ಹೇಳಿ? ಶಾರ್ಟ್ ಕಟ್. ಇಲ್ಲೆಲ್ಲ ಶಾರ್ಟ್ ಕಟ್ ಇದ್ಬಿಡುತ್ತೆ, ನಮ್ಗೆ ಡೈರೆಕ್ಟ್ ಆಗಿ ಮಾಡ್ತೇವೆ. ಎರಡನೇದು, ಇಲ್ಲಿಷ್ಟೇ ಶಾರ್ಟ್ ಕಟ್ ಹಾಕಕ್ಕಾಗೋದು, ಅದಕ್ಕಿಂತ ಹೆಚ್ಚು ಹಾಕಕ್ಕಾಗಲ್ಲ. 10 ಮಾತ್ರ ಹಾಕ್ಬೋದು, 10ಕ್ಕಿಂತ ಹೆಚ್ಚು ಹಾಕಕ್ಕಾಗಲ್ಲ. ಅವಾಗ ಏನ್ ಮಾಡ್ಬೇಕು? ಅವಾಗ ನಮ್ಗೆ ಇನ್ನೊಂದು ಆಪ್ಷನ್ ಇದೆ. ಎರಡನೇದು ಏನಂದ್ರೆ, ನಾನು ರೆಗ್ಯುಲರ್ ಆಗಿ ಓಪನ್ ಮಾಡೋ ಅಂಥದ್ದು ಯಾವಾಗಲೂ ನಾನು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ, ಇಲ್ಲಿ ನೋಡಿ, ಇದನ್ನ ನಾನು ಮೊದಲು ತೋರಿಸ್ತೇನೆ ಇದೇನು ಅಂತ. ನೋಡ್ಕೊಳ್ಳಿ, ಗೂಗಲ್ ಕ್ರೋಮು, ಇದು ಬ್ಯಾಕ್, ಇದು ಫ್ರಂಟ್, ಇದು ರಿಫ್ರೆಶ್, ಇದು ಬಂದು ನಮಗೆ ಸೆಟ್ಟಿಂಗ್ಸ್, ಆ ಸೈಟಿನ ಇನ್ಫಾರ್ಮೇಶನ್, ಪ್ರಜಾವಾಣಿ. ಇದು ವೆಬ್ಸೈಟ್ ಅಡ್ರೆಸ್. ಇಷ್ಟನ್ನ ನಾವು ಅಡ್ರೆಸ್ ಬಾರ್ ಅಂತ ಕರಿತೀವಿ. ಅದಾದ್ಮೇಲೆ ಇಲ್ಲಿ ಕಣ್ಣಿಂದಿದೆ, ಕಣ್ಣು ಇದೇನಾದ್ರೂ ಬ್ಲಾಕ್ ಮಾಡಿದ್ರೆ ಅದು ವೆಬ್ಸೈಟ್ ಓಪನ್ ಆಗಲ್ಲ. ಅದನ್ನ ಓಪನ್ ಮಾಡ್ಕೊ. ಇಲ್ಲಿ ಸ್ಟಾರ್ ಇದೆ ಅಲ್ವಾ, ಏನಿದೆ ಸ್ಟಾರ್, ಏನಂತ ತೋರಿಸ್ತಾ ಇದೆ? ಏನ್ ಸ್ಟಾರ್? ಬುಕ್ ಮಾರ್ಕ್ ದಿಸ್ ಟ್ಯಾಬ್. ಬುಕ್ ಮಾರ್ಕ್ ಅಂದ್ರೆ ಏನು? ಸರ್ ನಾವ್ ಯಾವ್ದಾನ ಒಂದು ಫೋಲ್ಡರ್ ಇಂಪಾರ್ಟೆಂಟ್ ಆಗಿರ್ಬೇಕಂದ್ರೆ ಅದನ್ನ ಸ್ಟಾರ್ ಲಿಂಕ್ ಮಾಡಿದ್ರೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಸರ್ ಅದ್ರಲ್ಲಿ. ಹಾ, ನೀವೆಲ್ಲ ಯೂಸ್ ಮಾಡ್ತಾ ಇದೀರಾ ಬುಕ್ ಮಾರ್ಕು? ಹಾ ಸರ್, ಮಾಡ್ತೀವಿ ಸರ್. ಅದು ಇವಾಗ ಏನಾದ್ರೂ ವಿಷಯ ನಾವು ಡಿಲೀಟ್ ಮಾಡ್ತೀವಲ್ಲ, ಆಲ್ ಡಿಲೀಟ್ ಕೊಡ್ತೀವಲ್ಲ, ಅದ್ರಲ್ಲಿ ಸ್ಟಾರ್ ಮಾರ್ಕ್ ಕೊಟ್ರೆ, ನಾವು ಕ್ಲಿಯರ್ ಶಾಟ್ ಕೊಟ್ರೆ ಕೂಡ ಆ ಸ್ಟಾರ್ ಮಾರ್ಕ್ ಆಗಿರೋದು ಹಂಗೆ ಇರುತ್ತೆ ಸರ್, ಹೋಗಲ್ಲ. ಬೇರೆ ಯಾರು ಯೂಸ್ ಮಾಡಿದೀರಾ ಬುಕ್ ಮಾರ್ಕು? ನಾ ಯೂಸ್ ಮಾಡಿದ್ದೀನಿ ಸರ್. ಬುಕ್ ಮಾರ್ಕ್ ಅಂದ್ರೆ ಏನು ಹೇಳಿ? ಏನ್ ಬುಕ್ ಮಾರ್ಕ್ ಅಂದ್ರೆ? ಇಂಪಾರ್ಟೆಂಟ್ ಇರೋದನ್ನ ಹೈಲೈಟ್ ಮಾಡಿ ಸರ್. ಕರೆಕ್ಟ್, ನೀವು ಹೇಳಿದ್ ಕರೆಕ್ಟ್. ಇಂಪಾರ್ಟೆಂಟ್ ಇರೋದನ್ನ ಹೈಲೈಟ್ ಮಾಡೋದನ್ನ ಬುಕ್ ಮಾರ್ಕ್ ಅಂತ ಕರಿತೀವಿ. ಇದು ಕಂಪ್ಯೂಟರ್ ಬುಕ್ ಮಾರ್ಕ್. ಸಾಮಾನ್ಯವಾಗಿ ಬುಕ್ ಮಾರ್ಕ್ ಅಂದ್ರೆ ಏನು ಹುಡ್ಕಿದ್ದೀರಾ ಯಾವಾಗಾದ್ರೂ? ಪುಸ್ತಕ ಓದೋ ಅಭ್ಯಾಸ ಯಾರಿಗಿದೆ? ಪುಸ್ತಕ ಓದ್ತೀರಾ, ಓದಲ್ವಾ? ಓದಲ್ಲ. ಯಾರು ಪುಸ್ತಕ ಓದ್ತೀವಿ ಸರ್, ಹೈಲೈಟ್ ಮಾಡ್ಕೊಳ್ಳೋದು ಸರ್. ಹೈಲೈಟ್ ಬೇರೆ. ಹೈಲೈಟ್ ಏನ್ ಮಾಡ್ತೀರಾ? ಮಾರ್ಕರ್ ತಗೊಂಡು ಹೈಲೈಟ್ ಮಾಡ್ಕೋತೀರಾ? ಅಲ್ಲ ಸರ್, ಬುಕ್ ಅದು ಮಾರ್ಕ್ ನಾವೇನ್ ಯಾವ್ದನ್ನ ನಾವ್ ಓದ್ತೀವಿ ಓದಿದ್ರ ಅನ್ನೋದನ್ನ ನಮ್ಗ್ ಗುರ್ತಿರ್ಬೇಕಂದ್ರ ಮಾರ್ಕ್ ಮಾಡ್ಕೊಂತ ಹೋಗ್ತೀವಿ ಸರ್. ಇದ ಅದೇ ನಮ್ಗ್ ನೆನಪಾಗ್ತಾರ. ಈಗ ನಾನ್ ತೋರಿಸ್ತೀನಿ ನೋಡಿ. ಒಂದ್ ಪುಸ್ತಕ ತಗೊಂಡ್ರೆ ಆ ಪುಸ್ತಕದಲ್ಲಿ ಮಧ್ಯದಲ್ಲಿ ನಾವೇನಾದ್ರೂ ಮಡಿಸ್ತಾ ಇದ್ವಿ ಮೊದಲು ಭಾರತೀಯರೆಲ್ಲ. ಅದ್ರ ಮಧ್ಯೆ ನಾವೇನಾದ್ರೂ ಒಂದು ದಾರನೋ ಅಥವಾ ಏನಾದ್ರೂ ಒಂದು ಇಡ್ತೀವ, ಇವು ಬುಕ್ ಮಾರ್ಕ್. ಕಾಣಿಸ್ತಿದ್ಯಾ ಇವು ಟ್ಯಾಗ್ಗಳು? ಹಾ ಸರ್. ಕಾಣಿಸ್ತಿದೆ ಸರ್. ಇವನ್ನ ನಾವೇನಂತ ಕರಿತೀವಿ? ಬುಕ್ ಮಾರ್ಕ್ಸ್ ಅಂತ ಕರಿತೀವಿ.
ನಾನು ಒಂದು ಪುಸ್ತಕ 250 ಪುಟದ್ದು ಓದ್ತಾ ಇದ್ದೆ. 15ನೇ ಪೇಜ್ವರೆಗೂ ಓದಿದ್ದೀನಿ. 15ನೇ ಪೇಜಲ್ಲಿ ಏನಾದರೂ ಒಂದು ಇಡಬೇಕಲ್ಲ. ಮತ್ತೆ ನಾನು ನಾಳೆ 16ನೇ ಪೇಜಿಂದ ಸ್ಟಾರ್ಟ್ ಮಾಡಬೇಕಲ್ಲ. ಅದಕ್ಕೆ ಅದನ್ನ ಏನ್ ಮಾಡ್ತಾರೆ, ಅಲ್ಲೊಂದು ಕಾರ್ಡ್ ಇಡೋದಕ್ಕೆ, ಅದಕ್ಕೆ ನಾವೇನಂತ ಕರಿತೀವಿ, ಬುಕ್ ಮಾರ್ಕ್ ಅಂತ ಕರಿತೀವಿ ಎಲ್ಲ ಅವೇ. ಗೊತ್ತಾಯ್ತಾ? ಇವು ಬುಕ್ ಮಾರ್ಕ್ಗಳು. ಹಾ, ಓಕೆ. ಬುಕ್ ಬುಕ್ ಪುಸ್ತಕ, ಪುಸ್ತಕದಲ್ಲಿ ಮಾರ್ಕ್ ಮಾಡೋದು. ಅದನ್ನೇ ನಾವೇನ್ ಮಾಡಿದೀವಿ, ಬೇರೆ ಬೇರೆ ನೀವು ಕೈಯಲ್ಲೂ ಕೂಡ ನಿಮ್ಮ ಮನೆಗೆ ಇನ್ವಿಟೇಷನ್ಸ್ ಬಂದ್ರೆ ನೋಡಿ ಏನ್ಕೆ ನಮ್ಮಲ್ಲಿ ಏನ್ ಕೆಲಸ ಇರಲ್ಲ, ನಮ್ಗೆ ಗೊತ್ತಾಗಲ್ಲ ಅಂತ ಅಲ್ಲ. ತುಂಬಾ ಕೆಲಸ ಇರುತ್ತೆ. ಇವತ್ತು ಇದನ್ನ ಹಲವಾರು ಬೇರೆ ಬೇರೆ ದೇಶಗಳಲ್ಲಿ ಸ್ತ್ರೀ ಶಕ್ತಿ ಗುಂಪುಗಳು ಅಂತವ್ರೆಲ್ಲ ಸೇರ್ಕೊಂಡು, ಏನಿಲ್ಲ, ಮದುವೆಗೆ ಇನ್ವಿಟೇಷನ್ ಕಾರ್ಡ್ ಬರ್ತಾವಲ್ಲ, ಅವನ್ನ ತಗೊಂಡು ಕ್ಲೀನಾಗಿ ಕಟ್ ಮಾಡೋದು, ಮಕ್ಳು ಅದ್ರ ಮೇಲೆ ಡ್ರಾಯಿಂಗ್ ಮಾಡ್ತಾರೆ, ಅದಕ್ಕೆ ಚೆನ್ನಾಗಿರೋ ದಾರ ಕಟ್ಟೋದು. ಹ, 100 ಬುಕ್ ಮಾರ್ಕ್ಗೆ ಒಂದು 150 ರೂಪಾಯಿ, 200 ರೂಪಾಯಿ, ಈ ತರ ಸೇಲ್ ಮಾಡೋರು ಇದ್ದಾರೆ. ಚೆನ್ನಾಗಿರೋದನ್ನ ಕಲೆಕ್ಟ್ ಮಾಡ್ಕೊಳ್ಳುವಂತ ಹಲವಾರು ಸಂಸ್ಥೆಗಳಿದೆ. ಅರ್ಥ ಆಯ್ತಾ? ಹೆಂಗೆ ಇವತ್ತು ಬೇರೆ ಬೇರೆ ವಿಧಾನದಲ್ಲಿ ಬರ್ತಾವೆ. ನೋಡಿ ನೋಡಿ, ಇವೆಲ್ಲ ಕೈಯಲ್ಲಿ ಮಾಡಿರೋ ಇವೆಲ್ಲ. ಅರ್ಥ ಆಯ್ತಾ? ಇವು ಬುಕ್ ಮಾರ್ಕ್. ಇದು ಫ್ಯಾಬ್ರಿಕ್ ಬುಕ್ ಮಾರ್ಕ್. ಈ ತರ ಇದನ್ನೇ ನಾವು ಏನ್ ಮಾಡ್ತೀವಿ, ಆನ್ಲೈನ್ ಅಲ್ಲಿ ಪ್ರಜಾವಾಣಿ ನಮ್ಗೆ ಬೇಕಂದ್ರೆ ಸ್ಟಾರ್ ಮಾಡ್ತೀವಿ. ಸ್ಟಾರ್ ಮಾಡಿದ್ರೆ ಆ ಬುಕ್ ಮಾರ್ಕ್ ಆ್ಯಡೆಡ್, ಡನ್ ಅಂತ ಕೊಡ್ಬೇಕು. ಬೇಡ ಅಂದ್ರೆ ರಿಮೂವ್ ಮಾಡ್ಕೋಬೇಕು. ಓಕೆ, ಬೇಡ ಅಂದ್ರೆ ರಿಮೂವ್ ಮಾಡ್ಕೋಬೇಕು. ಕೆಲವು ತುಂಬಾ ಇಂಪಾರ್ಟೆಂಟ್ ಬೇಕಂದ್ರೆ ಅದ್ರ ಕೆಳಗಡೆ ಇಲ್ಲಿದೆ ನೋಡಿ, ಇವೆಲ್ಲ ನಾವು ಪ್ರತಿದಿನ ನೋಡೋ ಅಂಥವು. ಅದಕ್ಕೋಸ್ಕರ ಏನ್ ಮಾಡಿದ್ದೀವಿ, ನಾವು ಅದನ್ನ ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀವಿ ಬೇಡ ಅಂತ. ಉದಾಹರಣೆಗೆ ಈಗ ನೋಡಿ, ಯಾವುದೋ ಒಂದು ಸೈಟ್, ನಾವು ಇಲ್ಲಿ ಜಾತಕ ಕಥೆಗಳು ಅಂತ ಪ್ರತಿದಿನ ಒಂದು ಓದ್ತೀವಿ. ಅದಕ್ಕೋಸ್ಕರ ಅದನ್ನ ಇಟ್ಕೊಂಡಿದ್ವಿ. ಕಣಜ ಅಂತ ಒಂದು ವೆಬ್ಸೈಟ್ ಇದೆ, ಕಣಜ. ಆಯ್ತಾ? ಕಣಜ ಅಂತ ವೆಬ್ಸೈಟ್ ಇದೆ. ಒಂದು ನಿಮಿಷ. ಅದನ್ನ ಓಪನ್ ಮಾಡ್ಬೋದು. ಇನ್ನು ರಾಮಕೃಷ್ಣ ಆಶ್ರಮದ್ದು ಕೆಲವು ವೆಬ್ಸೈಟನ್ನ ನಾವು ಹಂಗೆ ಇಟ್ಕೊಂಡಿರ್ತೀವಿ. ಅದು ಅಲ್ಲೇ ಮೇಲೆ ಇರುತ್ತೆ, ರೆಗ್ಯುಲರ್ ಆಗಿ ನೋಡುವಂಥದ್ದು. ಇನ್ನು ಭಗವದ್ಗೀತೆ ಏನೋ ಕೇಳ್ತಾ ಇರ್ತೀವಿ, ಭಗವದ್ಗೀತೆ ಬೇಕು ನೋಡಿ, ಭಗವದ್ಗೀತೆ ಶ್ಲೋಕಗಳು, ಅಧ್ಯಾಯ ಎಷ್ಟು, ಅವೆಲ್ಲ ಇಲ್ಲೇ ಮೇಲ್ಗಡೆನೆ ನಾವು ಬುಕ್ ಮಾರ್ಕ್ ಇಟ್ಕೊಂಡ್ಬಿಟ್ಟಿರ್ತೀವಿ. ಕೆಲವು ಪುಸ್ತಕಗಳನ್ನ ತಗೊಳ್ತೀವಿ, ಯಾವ್ದಾದ್ರು ಒಂದು ರೆಗ್ಯುಲರ್ ಆಗಿ ನಾವು ಪುಸ್ತಕ ತಗೋತಾ ಇರ್ತೀವಿ, ನವಕರ್ನಾಟಕ ಅನ್ನೋ ಒಂದು ವೆಬ್ಸೈಟ್ ಮುಖಾಂತರ ಅದು ನಮಗೆ ಸಿಗುತ್ತೆ. ಪಕ್ಷಿಗಳ ಬಗ್ಗೆ ನಾವೇನಾದ್ರು ಕಲ್ತ್ಕೊತಾ ಇರ್ತೀವಿ, ಪಕ್ಷಿಗಳ ಬಗ್ಗೆ ಏನೋ ಇನ್ಫಾರ್ಮೇಶನ್ ಬೇಕು, ಅದ್ರ ಬಗ್ಗೆ ಅಕ್ಕಿಪುಕ್ಕ ಅಂತ, ಅದನ್ನ ನಾವು ಕಲ್ತ್ಕೋತೀವಿ. ಹಾಗೆ ಫೋಟೋಗ್ರಫಿ ಮಾಡೋದು, ಅದರಿಂದ ಹೆಂಗ್ ಮಾಡೋದು, ಅದನ್ನ ಕಲ್ತ್ಕೊಳ್ಳೋವಂಥದ್ದು. ಈ ರೀತಿ ನಮಗೆ ಬೇಕಾದನ್ನ ಇಲ್ಲೇ ನಾವು ಇಟ್ಕೊಂಡಿರ್ತೀವಿ. ಅದಾದ್ಮೇಲೆ ಇವೆಲ್ಲ ಎಲ್ಲಿರ್ತವೆ, ಇವೆಲ್ಲವೂ ಕೂಡ ಈ ಬುಕ್ ಮಾರ್ಕಲ್ಲಿ ಇಲ್ಲಿದೆ ನೋಡಿ. ನಾವೆಷ್ಟು ಒಂದು ಇಟ್ಕೊಂಡಿದ್ದೀವಿ, ಕ್ಲಿಕ್ ಮಾಡಿದ್ರೆ ನೋಡಿ, ಇಷ್ಟು ಬುಕ್ ಮಾರ್ಕ್ ಇಟ್ಟಿದ್ದೀವಿ. ನಾವು ರೆಗ್ಯುಲರ್ ಆಗಿ ನಮಗೆ ಬೇಕಾಗಿರುವಂತ ಕೆಲವು ವೆಬ್ಸೈಟ್ಗಳು. ಇದರಲ್ಲಿ ಒಂದು ನಾನು ನಿಮ್ಗೆ ತೋರಿಸ್ತೀನಿ, ನಾವು ಯಾವ್ದು ಇಟ್ಕೊಂಡಿದ್ದೀವಿ ನೋಡಿ. ಇದು ನಿಮಗೆ ಬೇಕಾಗಿರೋದು. ನೋಡಿದಿರಾ? ಇದೆಲ್ಲ ನೋಡಿರ್ತೀರಾ, ಪ್ರತಿದಿನ ನೋಡ್ತೀರಾ ಅನ್ಸುತ್ತೆ. ನೋಡಿದಿರಾ ನೋಡಿಲ್ವಾ? ಹಲೋ, ನೋಡಿದೀವಿ ಸರ್. ನೋಡಿದೀವಿ ಸರ್. ನೋಡ್ತಾ ಇರ್ತೀರಾ ತಾನೇ ಪ್ರತಿದಿನ? ಹೌದು ಸರ್. ನಿಮಗೆ ಬೇಕಾಗಿರೋದು ಏನ್ ಡಾಕ್, ನೀವು ಒಂದ್ಸಲ ಲಾಸ್ಟ್ ಟ್ರೈನಿಂಗ್ ಅಲ್ಲಿ ಹೇಳಿದ್ರಿ, ನಾವು ಅದನ್ನೇ ಹಾಗೆ ಸೇವ್ ಮಾಡಿ ಇಟ್ಕೊಂಡಿದ್ದೀವಿ. ಯಾವಾಗಾದ್ರು ಡಾಕ್ಯುಮೆಂಟ್ ಬೇಕಾಗುತ್ತಾ ಅಂತ. ಇದು ಹಾಗೆ ಇರ್ಬೇಕು. ಇನ್ನೊಂದು ಬೇಕಂದ್ರೆ ಪ್ಲಸ್ ಮಾಡಬೇಕು. ಪ್ಲಸ್ ಮಾಡಿ ನಮ್ಗೆ ಇನ್ನೊಂದು ವೆಬ್ಸೈಟ್ ಬೇಕು ಅಂದ್ರೆ, ಉದಾಹರಣೆಗೆ ಕರ್ನಾಟಕದಲ್ಲಿ ಲ್ಯಾಂಡ್ ಕಾರ್ಪೊರೇಷನ್ ಸಂಬಂಧಪಟ್ಟಾಗ ಏನೋ ಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಸೈಟ್ ಮತ್ತೆ ಪ್ಲಸ್ ಮಾಡ್ಕೋಬೇಕು. ಇನ್ನೊಂದು ಏನಾದರೂ ಬರ್ಬೇಕು, ಕನ್ನಡ ಪುಸ್ತಕಗಳು ಅಂತ ಇದೆ. ಕನ್ನಡ ಪುಸ್ತಕಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಪೋರ್ಟಲ್ಲು, ಅದರಲ್ಲೆಲ್ಲ PDF ಸಿಗುತ್ತೆ. ಅದೇನಾದ್ರೂ ಬೇಕಾ ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಇನ್ನೊಂದು ವೆಬ್ಸೈಟ್ ಬೇಕಾ, ಇನ್ನೊಂದು ಹೋಗ್ಬೇಕು. ಪ್ಲಸ್ ಮಾಡ್ಕೊಂಡು ನಾವೇನಾದ್ರೂ ಮಾಡ್ಕೋಬೇಕು. ಒಂದು ಕ್ಲೋಸ್ ಮಾಡಿ ಒಂದನ್ನ ಮಾಡಬಾರ್ದು. ಓಕೆ, ಆಮೇಲೆ ಕ್ಲೋಸ್ ಮಾಡ್ಬೇಕು. ಇನ್ನೊಂದು ಏನಾದ್ರು ಇರುತ್ತೆ ನೋಡಿ, ಇದು ಕೆಂಡರ್ ಸಂಪಿಗೆ ಬುಕ್ಸ್ ಕಲೆಕ್ಷನ್ಸ್. ನಮಗೆ ಮ್ಯಾಗಝಿನ್ಸು, ಪುಸ್ತಕಗಳು ಯಾವ್ದಾದ್ರು ಬೇಕು ಅವೆಲ್ಲ ಕೂಡ ನಮ್ಗೆ ಇಲ್ಲಿ ಸಿಗುತ್ತೆ. ಅದನ್ನೆಲ್ಲ ನಾವು ನೋಡ್ಕೋಬೇಕು. ಕನ್ನಡ ಪುಸ್ತಕಗಳು,
ಹಾಗೆ ಇನ್ನೊಂದು ಬೇರೆ ಏನಾದರೂ ಇದ್ರೆ ಇಂಡಿಯಾ ಮೈಸೂರು ಯೂನಿವರ್ಸಿಟಿದು ಒಂದು ಡಿಕ್ಷನರಿ ಇರುತ್ತೆ. ಹೀಗೆ ನಾವು ಗೂಗಲನ್ನ ಹೆಂಗ್ ಬಳಕೆ ಮಾಡೋದು ಅನ್ನೋದು ಫಸ್ಟ್ ಸ್ಟೇಜ್ ಹೇಳ್ಕೊಡ್ತಾ ಇದ್ದೀನಿ. ಗೂಗಲನ್ನ ಹೆಂಗ್ ಬಳಕೆ, ನಾನು ಇದೆಲ್ಲ ಆದ್ಮೇಲೆ ನಿಮ್ಗೆ ವರ್ಡು ಎಕ್ಸೆಲ್ ಪವರ್ ಪಾಯಿಂಟ್ಗೆ ಕರ್ಕೊಂಡು ಹೋಗೋದು. ಓಕೆ, ಈಗ ಗೂಗಲನ್ನ ಹೆಂಗೆ ನಾವು ಬಳಕೆ ಮಾಡಬೇಕು ಈಗ ಮೊದಲನೇದ ಈಗ ನಿಮ್ಗೆ ಗೊತ್ತಾಗ್ತಾ ಇತ್ತಲ್ಲ ಆ ಟ್ಯಾಬ್ ಅಂದ್ರೆ ಏನು. ಈಗ ನೋಡಿ ಎಷ್ಟಿದೆ, 1 2 3 ಇದೆ. ನಿಮ್ಮ ಕಂಪ್ಯೂಟರ್ಗೂ ಅಟೆಂಡೆನ್ಸ್ ಒಂದು, ಗೂಗಲ್ ಟ್ರಾನ್ಸ್ಲೇಟು ನಿಮ್ದೊಂದಿದೆ, ಕೆನ್ಸಬ್ಗೆ ಬುಕ್, ಮೈಸೂರು ವಿಶ್ವವಿದ್ಯಾಲಯ. ಹಂಗೆ ಇದನ್ನ ಮತ್ತೆ ಪ್ಲಸ್ ಮಾಡ್ಕೊಂಡು ಹೋಗ್ಬೋದು. ಆಯ್ತಾ? ಇದೆಲ್ಲ ಆದ್ಮೇಲೆ ಇದು ನಿಮ್ಮ ಮನೆಯ ಕಂಪ್ಯೂಟರ್. ಇದೆಲ್ಲ ನೀವು ಇವತ್ತು 2024 ಆಗಸ್ಟ್ ಅಕ್ಟೋಬರ್ 2ನೇ ತಾರೀಕು ಬಳಕೆ ಮಾಡ್ತಿರ್ತೀರಿ. 1-2 ವರ್ಷ ಆದ್ಮೇಲೆ ಈ ಕಂಪ್ಯೂಟರ್ ಹಳೇದಾಗಿ ಹೊಸ ತಗೋತೀರ. ಅವಾಗ್ಲೂ ಕೂಡ ಇದೇ ಎಲ್ಲ ಬುಕ್ ಮಾರ್ಕ್ಗಳು ನಿಮ್ಮ ಹೊಸ ಕಂಪ್ಯೂಟರ್ಗೂ ಬರುತ್ತಾ? ಖಂಡಿತ ಬರ್ತದೆ. ಹೆಂಗ್ ಬರ್ತವೆ ಅಂದ್ರೆ ನಾನು ಇಲ್ಲಿ ತೋರಿಸ್ತೀನಿ. ಇಲ್ಲೊಂದು ಮಗುದು ಚಿತ್ರ ಇದೆ. ಇಲ್ಲೇನಿದೆ? ಜಿಮೇಲ್. ಜಿಮೇಲ್ ಇದೆ ಅಲ್ವಾ? ಇದು ನಾನು ಕ್ರೋಮ್ ಬಳಕೆ ಮಾಡ್ತಾ ಇದ್ದ ಯಾವ್ದ್ರಿಂದ? ನನ್ನ ಜಿಮೇಲ್ ಇಂದ. ಸಿಂಕ್ ಆನ್ ಅಂತ ಇದೆ, ಸಿಂಕ್ ಆನ್. ಅದು ಸಿಂಕ್ ಆನ್ ಆಗಿರುತ್ತೆ. ನಾನು ಮತ್ತೆ ತೋರಿಸ್ತೀನಿ. ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಗೆಸ್ಟ್ ಅಂತ ಇದೆ. ಏನಿದೆ? ಗೆಸ್ಟ್. ಈಗ ನಾನು ಗೆಸ್ಟ್ ಕ್ಲಿಕ್ ಮಾಡ್ತೀನಿ. ಯು ಆರ್ ಬ್ರೌಸಿಂಗ್ ಆಸ್ ಎ ಗೆಸ್ಟ್. ಇಲ್ಲಿ ಗೆಸ್ಟ್. ಓಕೆನಾ? ನಾನು ಈಗ ಇಲ್ಲಿ ಗೂಗಲ್ ಅಂತ ಕೊಟ್ಟೆ. ಇಲ್ಲಿ ಏನಾದ್ರೂ ಇದೆಯಾ? ಏನಿಲ್ಲ ಸರ್. ಎಲ್ಲೋಯ್ತು ಅಲ್ವಾ? ಇಲ್ಲಿ ಅಲ್ಲಿನ ತರ ಕೆಳಗಡೆದು ಇಲ್ಲ, ಬುಕ್ ಮಾರ್ಕು ಇಲ್ಲ, ಏನೂ ಇಲ್ಲ. ಯಾಕೆ ಅಂದ್ರೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಯಾವುದು? ಗೆಸ್ಟ್. ಹಾಗೆ ನೀವು ಒಂದ್ಸಲ ಆಗಿದ ತಕ್ಷಣ ನಿಮ್ಗೆ ಏನಿರುತ್ತೆ? ಆ್ಯಡ್ ಅಂತ ಇರುತ್ತೆ. 2-3 ಜನ. ಇಲ್ಲಿ ನಾನು ಆ್ಯಡ್ ಕೊಡ್ತೀನಿ ನೋಡಿ, ಆ್ಯಡ್ ಕೊಟ್ಟೆ. ಆ್ಯಡ್ ಕೊಟ್ಟಾಗ ಹೊಸದು ಇನ್ನೊಬ್ರು ಇದನ್ನ ಬಳಕೆ ಮಾಡ್ಬೋದು. ನಂದು ಇನ್ನೊಂದು ಅರ್ಥ ಆಯ್ತಾ? ನಂದು ಇನ್ನೊಂದು ಇಮೇಲ್ ಐಡಿ ಇದೆ. ಅದನ್ನ ಈ ರೀತಿ ನಾವು ಅದನ್ನ ಕೊಟ್ರೆ ನಮ್ಗೆ ಕೋಡ್ ಬರ್ತವೆ. ಇದು ಏನಂದ್ರೆ ನಾವು 1, 2, 3 ಅಲ್ಲ, ನಮ್ಮ ಪ್ರೊಫೈಲು ಎಷ್ಟಿದೆ ಯಾವುದನ್ನಾದ್ರೂ ಕೂಡ ನಾವು ಹಾಕೋಬಹುದು. ಅಂದ್ರೆ ನೀವು ಲಾಗಿನ್ ಆಗಿದ ತಕ್ಷಣ ನಿಮ್ಮ ಇಮೇಲ್ ಕೊಟ್ಟಿದ ತಕ್ಷಣ ನೀವು ಯಾವುದೇ ಸಿಸ್ಟಮ್ ಅಲ್ಲಿ ಇಲ್ಲಿ ಇರಲಿ ಅಥವಾ ಬೇರೆ ಹೊಸ ಸಿಸ್ಟಮ್ ತಗೊಳ್ಳಿ, ನಿಮ್ಮ ಆಫೀಸ್ ಸಿಸ್ಟಮ್ ಆಗ್ಬೋದು, ನಿಮ್ಮ ಸೈನ್ ಇನ್ ಇಲ್ಲಿ ಈ ಕ್ರೋಮಲ್ಲಿ ನೆನ್ಪಿಟ್ಕೋಬೇಕು. ಕ್ರೋಮಲ್ಲಿ ಇದಿರುತ್ತೆ. ನೀವು ಸೈನ್ ಇನ್ ಮಾಡಿ ಸಿಂಕ್ ಆನ್ ಅಂತ ಕೊಟ್ಟಿದ ತಕ್ಷಣ ನೀವೇನೇನು ಸೇವ್ ಮಾಡ್ಕೊಂಡಿದ್ದೀರಾ ಬುಕ್ ಮಾರ್ಕ್ ಎಲ್ಲೇ ಇದ್ರೂ ಕೂಡ ಅದು ಬಂದ್ಬಿಡುತ್ತೆ. ಕ್ಲಿಯರಾ? ಬುಕ್ ಮಾರ್ಕು ಎಲ್ಲೇ ಇದ್ರೂ ನಿಮ್ಗೆ ಬಂದ್ಬಿಡುತ್ತೆ. ಓಕೆ, ಹಂಗಾಗಿ ನಾವು ಯಾವಾಗಲೂ ಕೂಡ ಹೋಗಿ ಇಲ್ಲಿ ಓಪನ್ ಮಾಡಿ ಟೈಪ್ ಮಾಡೋದು ಏನಾಗುತ್ತೆ, ತುಂಬಾ ಸಮಯ ತಗೊಳ್ತಾ ಇರುತ್ತೆ. ಅದಕ್ಕಾಗಿ ನಾವು ಯಾವಾಗಲೂ ಹೆಚ್ಚಾಗಿ ಏನ್ ಮಾಡಬೇಕು? ಬುಕ್ ಮಾರ್ಕ್ಗಳನ್ನ ನಾವು ಹೆಚ್ಚು ಬಳಕೆ ಮಾಡಿದಷ್ಟು ನಮಗೆ ಬೇಕಾದ್ದು ಸಿಗುತ್ತೆ. ಕೆಲವು ಮಾತ್ರ ಈ ರೀತಿ ಸರ್ಚ್ ಮಾಡಿರ್ತೀರಲ್ಲ, ಸರ್ಚ್ ಮಾಡಿರೋದೇನಾದ್ರೂ ನೀವು ಕೆಲವ್ರಿಗೆ ಗೊತ್ತಿರೋದಿಲ್ಲ. ಯಾವಾಗ್ಲೂ ಎಷ್ಟೇ ವರ್ಷ ಆಗಿದ್ರು ಕೂಡ ಗೂಗಲ್ ಅಲ್ಲಿ ಇರುತ್ತೆ. ಕೆಲವ್ರಿಗೆ ಅದನ್ನ ಕಡಿಮೆ ಮಾಡ್ಕೊಬೇಕು ಅಂತಾನು ಗೊತ್ತಿರಲ್ಲ. ನಾವು ಗೂಗಲ್ ಅಲ್ಲಿ ನಾನೇನ್ ಸರ್ಚ್ ಮಾಡಿದ್ದೀನಿ ಅನ್ನೋದನ್ನ ಡಿಲೀಟ್ಗಳನ್ನ ಮಾಡಬೇಕು. ಈಗ ಉದಾಹರಣೆಗೆ ಇಲ್ಲಿ ನೋಡಿ, ಬುಕ್ ಮಾರ್ಕ್ ಇಲ್ಲಿರುತ್ತೆ, ಇಂಟು ಕೊಟ್ರೆ ಅದು ಡಿಲೀಟ್ ಆಗುತ್ತೆ.
ಜಿಯೋ ಸಿನಿಮಾ, ಯೂಟ್ಯೂಬ್, ವಿಂಡೋಸ್ 11 ಥೀಮ್ಸ್, ರೀನೇಮ್ ಮಲ್ಟಿಪಲ್ ಫೈಲ್ಸ್, ಡಿಲೀಟ್, ಇಂಟರ್ನೆಟ್ ಸೆನ್ಸರ್, ಡಿಲೀಟ್. ಮತ್ತೆ ಬರಲ್ವಾ? ನೋಡಿ, ಕ್ಲಿಕ್ ಮಾಡಿದ್ರೆ ಇನ್ನು ಕೆಳಗಡೆ ಏನೇನು ನೋಡಿದ್ವಿ ಅದೆಲ್ಲ ಇರುತ್ತೆ. ಆದರೆ ಹೇಗೆ ಗೂಗಲಲ್ಲಿ ನಾವು ನೋಡಿರೋದನ್ನೆಲ್ಲ ಡಿಲೀಟ್ ಮಾಡಬೇಕು ಅನ್ನೋದ್ರೆ, ಈ ಗೂಗಲಲ್ಲಿ ಒಂದು ಆಪ್ಷನ್ಸ್ ಇದೆ. ಇಲ್ಲಿ 3 ಡಾಟ್ ಇದೆಯಲ್ಲ, ಯಾರ್ಯಾರ ಹತ್ರ ಏನಿದೆ? 3 ಡಾಟ್. ಇಲ್ಲಿ ನೀವು ಬಂದ್ರೆ ಏನಿದು? ಹಿಸ್ಟ್ರಿ. ಹಿಸ್ಟ್ರಿ ಕ್ಲಿಕ್ ಮಾಡ್ತೀರಿ. ನೋಡಿ, ಇದು ನಾವು ಈಗ ನಿಮ್ಗೆಲ್ಲ ಓಪನ್ ಮಾಡಿ ಹೇಳ್ಕೊಟ್ಟಿದ್ದು. ನೋಡಿ, ಇದು ಸುಮಾರು ನಾವೇನ್ ಮಾಡಬೇಕು, ವಾರಕ್ಕೆ ಒಂದ್ಸಲ, ನಾವ್ಯಾರು ಇದನ್ನ ಮಾಡೋದಿಲ್ಲ. ಇದು ನೋಡಿ, ಇದು ಅಕ್ಟೋಬರ್ 1, ವಾರಕ್ಕೊಂದ್ಸಲ ನಾವೇನ್ ಮಾಡಬೇಕು, ಶನಿವಾರ ಭಾನುವಾರ ರಜಾ ಸಿಕ್ಕಿದ್ದು ಇಷ್ಟಿದೆ ನೋಡಿ, ನಾವು ಯೂಸ್ ಮಾಡೋದು. ನಾವೇನ್ ಚೆಕ್ ಮಾಡಿದ್ರು ಇದೆಲ್ಲ ಇಲ್ಲೇ ಇರುತ್ತೆ. ಓಕೆ, ನಾನು ಉದಾಹರಣೆಗೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟದ್ದು ಕ್ಲಿಕ್ ಮಾಡಿದೆ. ನೋಡಿ, ಬಂದ್ಬಿಡ್ತದೆ. ನಾನೇನ್ ಚೆಕ್ ಮಾಡಿದ್ದೆ ಅದೆಲ್ಲಿದೆ? ಹಿಸ್ಟ್ರಿಲಿದೆ. ಹಿಸ್ಟ್ರಿನಲ್ಲಿ ಸರ್. ಹಿಸ್ಟ್ರಿನಲ್ಲಿ ಎಲ್ಲ ಕುತ್ಕೊಂಡಿರುತ್ತೆ. ನೀವು 1 ತಿಂಗಳು 2 ತಿಂಗಳು 3 ತಿಂಗಳದ್ದು ಇರ್ಬೋದು. ಅದನ್ನ ನಾವು ಯಾವಾಗಲೂ ಕ್ಲಿಯರ್ ಮಾಡ್ಕೋಬೇಕು. ಇದೇನ್ ಮಾಡುತ್ತೆ, ಅದು ನಮ್ಮ ಕಂಪ್ಯೂಟರ್ನ ಸ್ಪೇಸನ್ನ ತಗೊಳುತ್ತೆ. ಇಲ್ಲಿ ಡಿಲೀಟ್ ಬ್ರೌಸಿಂಗ್ ಡಾಟಾ ಅಂತ ಒಂದು ಆಪ್ಷನ್ ಬರ್ತದೆ ಹಿಸ್ಟ್ರಿ ಕ್ಲಿಕ್ ಮಾಡಿದಾಗ. ಇಲ್ಲಿ ನೋಡ್ಬೇಕು, ಆಲ್ ಟೈಮ್, ಲಾಸ್ಟ್ 1 ಅವರ್ದ, ಲಾಸ್ಟ್ 1 ದಿನದ, ಲಾಸ್ಟ್ 7 ದಿನದ, ಲಾಸ್ಟ್ 1 ತಿಂಗಳದ, ಆಲ್ ಟೈಮ್ ಸಂಪೂರ್ಣ ಇರೋದ. ಆಲ್ ಟೈಮ್ ಅಂತ ಕೊಟ್ಟಿದ್ದೀನಿ, 319 MB ಇದೆ. ಕ್ಲಿಯರ್ ಡಿಲೀಟ್ ಡಾಟಾ ಅಂತ ಕೊಡ್ತೀನಿ. ಈಗ ನೋಡ್ಕೊಳ್ಳಿ. ಏನಾಯ್ತು? ಡಿಲೀಟ್ ಆಯ್ತಲ್ವಾ? ನಾನೀಗ ಪುನಃ ಹಿಸ್ಟ್ರಿಗೆ ಹೋಗ್ತೀನಿ. ನಿಮ್ಗೆ ಹಿಸ್ಟ್ರಿಗೆ ತೋರಿಸ್ತೀನಿ. ಈಗ ನೋಡಿ, ಏನಿದೆ ಹಿಸ್ಟ್ರಿಲಿ? ಏನಿಲ್ಲ ಇಲ್ಲ ಸರ್. ಸರ್. ಏನಿಲ್ಲ ಅಲ್ವಾ? ಈಗ ನಾನು ತೋರಿಸ್ತೀನಿ ನಿಮ್ಗೆ. ಗೂಗಲಲ್ಲಿ ಕ್ಲಿಕ್ ಮಾಡಿದೆ, ಏನಾದ್ರೂ ಬರ್ತಿದ್ಯಾ? ಇಲ್ಲ ಸರ್. ಹಾ, ಈಗ ನಾನೀಗ ಈ ಪ್ರಜಾವಾಣಿ ಅಂತ ಹಾಕಿದೆ ಅಲ್ವಾ? ಈಗ ಹಿಸ್ಟ್ರಿಗೆ ಹೋಗ್ತೀನಿ. ಏನ್ ಬಂದಿದೆ? ಹಿಸ್ಟ್ರಿಲಿ ಏನ್ ಕಾಣಿಸ್ತಾ ಇದೆ? ಇವಾಗ ನೋಡಿರೋ ಪ್ರಜಾವಾಣಿ ಮಾತ್ರ ಸರ್. ಪ್ರಜಾವಾಣಿ. ಹಾ, ನೋಡಿ, ಒಂದು ಸರ್ಚ್ ಮಾಡಿದ್ದು, ಇನ್ನೊಂದು ಓಪನ್ ಮಾಡಿದ್ದು. ಜಸ್ಟ್ ಸೆಕೆಂಡ್. ಟೈಮು ಕೂಡ 8 ಗಂಟೆ 22 ನಿಮಿಷ. ಒಂದೊಂದೇ ಬೇಕಾ? ಹಂಗಾಗುತ್ತೆ. ನೋಡಿ, ಇದೇನ್ ಬರುತ್ತೆ? ರಿಮೂವ್ ಫ್ರಮ್ ಹಿಸ್ಟ್ರಿ, ರಿಮೂವ್ ಫ್ರಮ್ ಬುಕ್ ಮಾರ್ಕ್. ಓಕೆ, ನಾನು ಜಸ್ಟ್ 1 ಸೆಕೆಂಡ್ ಕೂಡ ನಾನು ಟೈಪ್ ಮಾಡಿಲ್ಲ. ನಾವು ಏನೇನ್ ಮಾಡ್ತೀವಿ ಅದೆಲ್ಲ ಏನ್ ಮಾಡುತ್ತೆ, ಗೂಗಲ್ಲು ಸೇವ್ ಮಾಡಿ ಇಟ್ಕೊಂಡಿರುತ್ತೆ. ಅಂದ್ರೆ ನೀವು 10 ವರ್ಷ 15 ವರ್ಷದಿಂದನೂ ಕೂಡ ಗೂಗಲಲ್ಲಿ ಏನೇನು ಕೆಲಸ ಮಾಡ್ತಿರ್ತೀರಿ ಅದೆಲ್ಲ ಹಿಂಗೆ ಹಿಸ್ಟ್ರಿಲೇ ಬೇಕಾದ್ರೆ ಇಟ್ಕೊಂಡಿರುತ್ತೆ. ನೀವೇನು ಮಾಡಿಲ್ಲ, ನೀವೇನು ಇಟ್ಕೊಂಡಿಲ್ಲ ಅಂದ್ರೆ. ಹಾಗಾಗಿ ನಾವೇನ್ ಮಾಡಬೇಕು, ಕ್ಲಿಯರ್ ಮಾಡ್ಬೋದು. ಹಾಗೇನೆ ಇದೇ ಅಕೌಂಟ್ಗೆ ಏನಾದರೂ ನೀವು ಮೊಬೈಲಲ್ಲಿ ಸರ್ಚ್ ಮಾಡ್ತಿರ್ತೀರಲ್ಲ, ಮೊಬೈಲಲ್ಲಿ ಸರ್ಚ್ ಮಾಡಿದ್ದು ಕೂಡ ಏನಾದರೂ ಇದ್ರೆ ಅದನ್ನು ಕೂಡ ನಾವು ಕ್ಲಿಯರ್ ಮಾಡ್ಬೋದು. ಮೊಬೈಲು ಕೂಡ ಕನೆಕ್ಟ್ ಆಗಿರುತ್ತೆ ಒಂದೇ ಅಕೌಂಟ್ಗೆ, ಒಂದೇ ಇಮೇಲ್ ಐಡಿಗೆ. ಅರ್ಥ ಆಯ್ತಾ? ಇದನ್ನ ನೆನ್ಪಿಟ್ಕೋಬೇಕು. ಅಂದ್ರೆ ನಾವು ಏನೊಂದು ಬಳಕೆ ಮಾಡ್ತಾ ಇದ್ದೀವಿ ಗೂಗಲಲ್ಲಿ, ಒಂದು ನಾವು ಸರ್ಚ್ ಮಾಡಿದೆಲ್ಲ ಅಲ್ಲೇ ಇರುತ್ತೆ. 2, ಬೇಕಾಗಿರೋ ಮೈಂಟೈನ್ ಮುಖ್ಯವಾದದನ್ನೆಲ್ಲ ಶಾರ್ಟ್ಕಟ್ ಆಗಿ ಇಟ್ಕೋಬಹುದು. ಅದಕ್ಕಿಂತ ಹೆಚ್ಚು ಬೇಕು ಅಂದ್ರೆ ಬುಕ್ ಮಾರ್ಕಲ್ಲಿ ಇಟ್ಕೋಬೇಕು. ಸ್ಟಾರ್ಗಳನ್ನು ಮಾಡಿ 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 ಬುಕ್ ಮಾರ್ಕಲ್ಲಿ ಇಟ್ಕೋಬಹುದು. ಆ ಬುಕ್ ಮಾರ್ಕನ್ನೆಲ್ಲ ಕೂಡ ನಾವು ಲಿಸ್ಟ್ ಮಾಡಿ ಇಟ್ಕೋಬಹುದು. ನಮಗೆ ಬೇಕಾದ್ರೆ ಯಾವಾಗ ಬೇಕಾದ್ರೂ ಸಿಗುತ್ತೆ. ಇನ್ನು ಜೊತೆಗೆ ಬುಕ್ ಮಾರ್ಕಲ್ಲಿ ಇದ್ರೂ ಕೂಡ ನಾವೇನೇನು ನೋಡಿದ್ದೀವಿ ಅದನ್ನು ನಾವು ನೋಡ್ಬೋದು, ಎಲ್ಲೆಲ್ಲಿದೆ ಅಂತ. ಆಯ್ತಾ? ಎಲ್ಲೆಲ್ಲಿದೆ ಅಂತಾನು ನೋಡ್ಬೋದು. ಇದು ನಿಮ್ಗೆ ಇವತ್ತಿಗೆ ಇಷ್ಟು ಸಾಕು ಅಂತ ಅನ್ಕೋತೀನಿ. ಆಮೇಲೆ ಜಾಸ್ತಿ ಆದ್ರೆ ಪುನಃ ನಿಮ್ಗೆ ಕನ್ಫ್ಯೂಷನ್